ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತ್ಯಕ್ಷಗೋಚರಂ ಬ್ರಹ್ಮ ಸಾಕ್ಷಾದ್ಯಸ್ಯ ರವಿರ್ಗುರುಃ ಕಾಯೇನ ಮನಸಾ ವಾಚಾ ಯಾಜ್ಞವಲ್ಕ್ಯಂ ನಮಾಮ್ಯಹಂ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ, ಪೂಜ್ಯ ಗುರುಗಳಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಉದ್ದಾಲಕ ಬ್ರಾಹ್ಮಣ ಅಥವಾ ಅಂತರ್ಯಾಮಿ ಬ್ರಾಹ್ಮಣ ಈ ಶೀರ್ಷಿಕೆಯ ಎರಡನೆಯ ಉಪನ್ಯಾಸವನ್ನು ಆರಂಭ ಮಾಡ್ತೇನೆ. ನಿನ್ನೆಯ ದಿನ ಉಪನ್ಯಾಸದಲ್ಲಿ ಉದ್ದಾಲಕ ಮಹರ್ಷಿಯು ಯಾಜ್ಞವಲ್ಕ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಪೂಜ್ಯರೇ, ನಾನು ಹಿಂದೆ ಆ ಕಾಪ್ಯ ಅನ್ನುವಂತಹ ಒಬ್ಬ ಮಹರ್ಷಿಯ ಬಳಿ ಯಜ್ಞದ ವಿಷಯವಾಗಿ ಅಧ್ಯಯನವನ್ನು ಮಾಡ್ತಾ ಇರಬೇಕಾದ್ರೆ ಅವಳ ಪತ್ನಿಯಲ್ಲಿದ್ದಂತಹ ಗಂಧರ್ವನು ನಮಗೆರಡು ಪ್ರಶ್ನೆಯನ್ನು ಕೇಳ್ತಾನೆ. ಇಡೀ ಈ ಪ್ರಪಂಚಕ್ಕೆ ಸೂತ್ರನು ಯಾರು ಮತ್ತು ಇಡೀ ಈ ಪ್ರಪಂಚವು ಅಂತರ್ಯಾಮಿಯಾಗಿ ಯಾವುದರೊಳಗಿದ್ದುಕೊಂಡಿದೆ, ಅಂತರ್ಯಾಮಿಯ ಸ್ವರೂಪವು ಏನು ಎಂಬ ವಿಚಾರವನ್ನು ಕೇಳ್ತಾನೆ. ಮೊದಲನೆಯ ಉತ್ತರದಲ್ಲಿಯೇ ಯಾಜ್ಞವಲ್ಕ್ಯರು ಒಂದೇ ಮಂತ್ರದಲ್ಲಿಯೇ ಪ್ರಪಂಚಕ್ಕೆ ಸೂತ್ರನು ಯಾರು ಅಂತ ಹೇಳುವಂತಹ ವಿಷಯದಲ್ಲಿ ವಾಯುವೇ ಸೂತ್ರನು ಅಂತ ಉತ್ತರವನ್ನು ಕೊಡ್ತಾರೆ. ಆಗ ಉದ್ದಾಲಕನು, ನೀನು ಕೊಟ್ಟಂತಹ ಉತ್ತರ ಸರಿ ಇದೆ, ನನ್ನ ಎರಡನೆಯ ಪ್ರಶ್ನೆಯಾದಂತಹ ಅಂತರ್ಯಾಮಿಯ ಬಗ್ಗೆ ತಿಳಿಸು ಅಂತ ಹೇಳಿದಾಗ ಈ ಅಂತರ್ಯಾಮಿಯ ಬಗ್ಗೆ ತಿಳಿಸು ಅಂದ ಕೂಡಲೇ
ಗುರುಗಳು ಒಂದು ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರಕ್ಕೆ ಒಂದು ಪೂರ್ವ ಪೀಠಿಕೆ ಇದೆ. ಏನಪ್ಪ ಆ ಪೂರ್ವ ಪೀಠಿಕೆ ಅಂದರೆ, ನಾವುಗಳು ತಿಳಿದಂತೆ ಅಂತರ್ಯಾಮಿ ಅನ್ನುವಂತಹ ಶಬ್ದ ಏನು ಹೇಳುತ್ತೆ ಅಂದರೆ ಒಳಗಿರುವವನು. ಯಾವುದರ ಒಳಗಿರುವವನು? ಪ್ರಪಂಚದಲ್ಲಿ ಎಷ್ಟು ಭೂತಗಳಿದೆಯೋ ಆ ಎಲ್ಲ ಭೂತಗಳ ಒಳಗಿನ ಸ್ವರೂಪದವನು ಆಗಿರುವವನು ಅಂತ ಅರ್ಥ. ಯಾವ ಒಬ್ಬ ಪರಮಾತ್ಮನು ಇಡೀ ಈ ಪ್ರಪಂಚವನ್ನು ಸೃಷ್ಟಿಸಿ ಆ ಸೃಷ್ಟಿಸಿರುವಂತಹ ಪ್ರಪಂಚದಲ್ಲಿ ಅವನೇ ಒಳಹೊಕ್ಕಿರಬೇಕಾದರೆ ಅದು ತೋರಬೇಕಾದರೂ ಸಹಿತ ಪರಮಾತ್ಮನೇ ಆಗಿ ತೋರ್ತಾ ಇರುತ್ತೆ. ಆದರೆ ನಾವು ನೋಡುವುದನ್ನು ಆ ನಾಮರೂಪಗಳಿಂದ ನಾವು ನೋಡುವುದರಿಂದ ಆ ಪರಮಾತ್ಮನನ್ನು ನಾವು ಗುರುತಿಸ್ತಾ ಇಲ್ಲ. ಇಲ್ಲಿ ಗುರುತಿಸದೇ ಇರೋದ್ರಿಂದ ಉದ್ದಾಲಕನ ಪ್ರಶ್ನೆ ಏನು ಅಂದರೆ, ನಾವು ಹೇಗೆ ಅವನನ್ನು ಗುರುತಿಸಬೇಕು? ಪರಮಾತ್ಮನನ್ನು ನಾವು ಯಾವ ರೀತಿ ಗುರುತಿಸಬೇಕು? ಮತ್ತು ಅವನು ಅಂತರ್ಯಾಮಿ ಎಂದರೆ ಯಾವ ರೂಪದಿಂದ ಅವನು ಅಂತರ್ಯಾಮಿ ಆಗಿದ್ದಾನೆ, ಅವನು ಹೇಗೆ ನಮ್ಮೆಲ್ಲರ ಒಳಸ್ವರೂಪದವನು ಆಗಿದ್ದಾನೆ ಅಂತ ಹೇಳಿದಾಗ ಪೂಜ್ಯ ಯಾಜ್ಞವಲ್ಕ್ಯ ಮಹರ್ಷಿಗಳು ಉತ್ತರವನ್ನು ಹೇಳ್ತಾರೆ. ಹೇಳಬೇಕಾದರೆ ಅವರೂ ಸಹಿತ ಒಂದು ಆಗಮವನ್ನು ಅನುಸರಿಸ್ತಾರೆ. ಏನು ಆಗಮ ಅಂದರೆ, ಯಾವುದೋ ಒಂದು ಮಗು ನಮಗೇನು ಮಾಡುತ್ತೆ ಅಂದರೆ, ಅಪ್ಪ ಈ ಒಂದು ಗಣಿತದ ಈ ಒಂದು ಹಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಆ ಹಂತದಿಂದನೇ ವಿವರಣೆ ಮಾಡಲ್ಲ. ಏನು ಮಾಡ್ತೀವಿ? ಒಂದು 2-3 ಹಂತದ ಹಿಂದೆ ಹೋಗಿ ಆ ಹಂತದಿಂದ ಹೇಳ್ಕೊಂಡು ಬರ್ತೀವಿ. ಅಪ್ಪ ನಂಗೆ ಇದೆಲ್ಲ ಗೊತ್ತು, ಇಲ್ಲಿಂದನೇ ವಿವರಣೆ ಮಾಡು ಅಂದರೆ ವಿವರಣೆ ಮಾಡಬೇಕಾದರೆ ನಮಗೆ ಹಿಂದಿನ ಒಂದು ಭಾಗದ ಅವಶ್ಯಕತೆ ಇರುತ್ತೆ. ನೋಡಿ, ಇಡೀ ಉಪನಿಷತ್ತು ನಮಗೆ ಹೇಗೆ ಹೇಳ್ತಾ ಇದೆ ಅಂದರೆ ಇದೇ ಆಗಮ ಪದ್ಧತಿಯನ್ನು ಅನುಸರಿಸ್ತಾ ಇದೆ. ನಾವು ಮುಂಡಕದಲ್ಲಿ ನೋಡೋಣ. ಮುಂಡಕದಲ್ಲಿ ನೋಡಿದಾಗ ಶೌನಕನು ಬರ್ತಾನೆ ಭರದ್ವಾಜರ ಹತ್ತಿರ, ಗುರುಗಳೇ, ಯಾವುದೋ ಒಂದನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದಂತಾಗತ್ತೆ, ಅದನ್ನು ನನಗೆ ಹೇಳಿಕೊಡಿ ಅಂದಾಗ ಗುರುಗಳೇನು ಮಾಡಬೇಕಿತ್ತು? ಆ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬೇಕಿತ್ತು. ತಕ್ಷಣ ಗುರುಗಳು ಏನು ಹೇಳಿದ್ರು? 2 ವಿದ್ಯೆ ವೇದಿತವ್ಯೇ ಇತಿಹಾಸ್ಮ ಇದು ವದಂತಿ ಪರಾಚೈವ ಪರಾಚ. ಜಗತ್ತಲ್ಲಿ 2 ವಿದ್ಯೆ ಇದೆಯಪ್ಪ, ಒಂದು ಅಪರಾವಿದ್ಯೆ ಅಂತ, ಇನ್ನೊಂದು ಪರಾವಿದ್ಯೆ ಅಂತ. ಅಪರಾವಿದ್ಯೆಗಳು ಅಂದರೆ ಋಗ್ವೇದಾದಿಶಾಸ್ತ್ರಗಳು. ಪರಾವಿದ್ಯೆ ಅಂದರೆ ಅದ್ರೇಶ್ಯಮಗ್ರಾಹ್ಯಮವರ್ಣಮಚಕ್ಷುಮಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ. ಈ ರೀತಿಯಾಗಿ ಆ ಒಂದು 2ನೆಯ ಮುಂಡಕದಲ್ಲಿ ಇಡೀ ಅಗ್ನಿಹೋತ್ರಾದಿ ವಿಷಯಗಳನ್ನು ಹೇಳಿ 3ನೆಯ ಮುಂಡಕಕ್ಕೆ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ನಯಲ್ ಕೇಳಿದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ ಅಂದರೆ ಆಗಮ. ಯಾವುದೇ ಒಂದು ಉಪನಿಷತ್ತನ್ನು ನಾವು ತೆಗೆದುಕೊಂಡಾಗೂ ಸಹಿತ ಗುರು ಶಿಷ್ಯರ ಒಂದು ಸಂವಾದ ಬಂದಾಗ ಹೇಗೆ ಆ ಒಂದು ಪದ್ಧತಿ ಇದೆ ಅಂದರೆ, ಶಿಷ್ಯನಿಗೆ ತಿಳಿಸಬೇಕು ಎಂಬುದೇ ಗುರುವಿನ ಮುಖ್ಯ ಉದ್ದೇಶವಾಗಿರೋದ್ರಿಂದ ಆ ಶಿಷ್ಯನ ಬುದ್ಧಿಯನ್ನು ಎಲ್ಲಿಂದ ನಾವು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಗುರುವಿಗೆ ಚೆನ್ನಾಗಿ ಗೊತ್ತಿರಬೇಕು. ನೇರವಾಗಿ ಹೇಳಿಬಿಟ್ರೆ ಆಯ್ತು, ಎಷ್ಟು ಉಪದೇಶ, ಅಹಂ ಬ್ರಹ್ಮಾಸ್ಮಿ, ವೇದಾಂತ ಉಪದೇಶ ಮುಗೀತಾ? ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹೌದು, ಇವೆಲ್ಲವೂ ಸಹಿತ ವೇದಾಂತ ವಾಕ್ಯಗಳೇ. ಅವೆಲ್ಲವೂ ಸಹಿತ ಜೀವಾತ್ಮನಿಗೂ ಪರಮಾತ್ಮನಿಗೂ ಅಭೇದವನ್ನು ಹೇಳೋದಕ್ಕೆ ಹೋಗ್ತಾ ಇದೆ. ಹೀಗಿರಬೇಕಾದರೂ ಆಗಮ ಅದಲ್ಲ. ಆಗಮ ಅಂದ್ರೇನು? ಶಿಷ್ಯನ ಬುದ್ಧಿ ಯಾವ ವಿಷಯದಿಂದ ಗೃಹೀತವಾಗುತ್ತಾ ಹೋಗುತ್ತದೋ ಆ ವಿಷಯದಿಂದಲೇ ಶಿಷ್ಯನಿಗೆ ನಿಧಾನವಾಗಿ ಅಂತರ್ಮುಖದ ಕಡೆಗೆ ಕರೆದುಕೊಂಡು ಹೋಗಬೇಕು. ಇದನ್ನು ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶವನ್ನು ಆಗಮ ಅಂತ ಕರೆದಿದ್ದಾರೆ. ಶಾಸ್ತ್ರವು
ಮತ್ತು ಆಚಾರ್ಯನು ಮಾಡುವಂತಹ ಉಪದೇಶವೇನೆಂತ ಕರೆದಿದ್ದಾರೆ? ಆಗಮ ಅಂತ ಕರೆದಿದ್ದಾರೆ. ಈ ಆಗಮ ಪದ್ಧತಿಯಿಂದ ಶ್ರೀ ಯಾಜ್ಞವಲ್ಕ್ಯರು ಉತ್ತರವನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಒಂದೇ ರೀತಿಯಾದಂತಹ ಅಧಿದೈವತೆಯು ಮತ್ತು ಅಧ್ಯಾತ್ಮವು. ಅಧಿದೈವತೆಯ ಮಂತ್ರಗಳು ಒಂದು 9 ಮಂತ್ರಗಳು, ಅಧ್ಯಾತ್ಮದ ಮಂತ್ರಗಳು ಒಂದು 8-9 ಮಂತ್ರಗಳು. ಎಲ್ಲವೂ ಒಂದೇ ರೀತಿಯಾದಂತಹ ಅರ್ಥವನ್ನು ಇಟ್ಟುಕೊಂಡು ಹೊರಟಂತಹ ಮಂತ್ರಗಳೇ. ನಾವು ಒಂದು ಮಂತ್ರಕ್ಕೆ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸಹಿತ ಅರ್ಥವಾಗುತ್ತೆ. ಆದರೆ ಆ ಒಂದು ಮಂತ್ರದೊಳಗೇನೆ ಅನೇಕ ರೀತಿಯಿಂದ ಉಪದೇಶವನ್ನು ಮಾಡಿದ್ದಾರೆ. ಮಂತ್ರವನ್ನು ಓದ್ತೀನಿ. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರಃ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವೀಮಂತರಃ ಯಮಯತಿ ಯೇಷತ ಆತ್ಮ ಅಂತರ್ಯಾಮಿ ಅಮೃತಃ. ನೋಡಿ, ಇಲ್ಲಿ ಅವನು ಕೇಳಿದಂತಹ ಪ್ರಶ್ನೆಗೂ ಯಾಜ್ಞವಲ್ಕ್ಯರು ಒಂದೇ ಒಂದು ವಿಶೇಷಣವನ್ನು ಎಕ್ಸ್ಟ್ರಾ ಹೇಳಿದ್ರು, ಜಾಸ್ತಿ ಹೇಳಿದ್ರು. ಏನದು? ಅಮೃತಃ ಎಂಬ ಒಂದು ಶಬ್ದವನ್ನು ಬಳಸಿದ್ದಾರೆ. ನೋಡಿ, ಶಂಕರರು ನಮಗೆ ಎಷ್ಟು ಚೆನ್ನಾಗಿ ಅದರ ಬಗ್ಗೆ ಹೇಳ್ತಾರೆ ಅಂದರೆ, ಇವನೇ ಅಂತರ್ಯಾಮಿಯು ಅಂತ ಕೈ ಬಿಟ್ಬಿಡ್ಬೋದಿತ್ತು. ಆದರೆ ಅವನು ಅಮೃತನು ಅಂತ ಒಂದು ವಿಶೇಷಣವನ್ನು ಹಾಕೋದು. ಆ ಅಮೃತ ಶಬ್ದ ಏನು ಹೇಳುತ್ತೆ ಅನ್ನೋದೇ ಶಂಕರ ಭಾಷ್ಯದ ಒಂದು ವಿಶೇಷ. ಯಾಕೆ ಯಾಜ್ಞವಲ್ಕ್ಯರು ಆ ಒಂದು ಹೊಸ ಶಬ್ದವನ್ನು ಹಾಕಿದ್ರು? ಆ ಶಬ್ದ ಇಲ್ಲಿ ಎಷ್ಟು ಸೂಚಕವಾಗಿದೆ ನೋಡಿ. ಆ ಮಂತ್ರದ ಅರ್ಥ ಹೀಗಿದೆ: ಯಾರು ಪೃಥಿವಿಯಲ್ಲಿ ಇದ್ದಾರೋ ಮತ್ತು ಪೃಥಿವಿ ದೇವತೆಗೇನೆ ಅದರ ಒಳಸ್ವರೂಪವಿದೆಯೋ, ನಮ್ಮೆಲ್ಲರಿಗೂ ಸಹಿತ ಒಂದು ಒಳಸ್ವರೂಪವಿದೆ, ಮತ್ತು ನಮ್ಮೆಲ್ಲರಿಗೂ ಹೇಗೆ ನಮ್ಮ ಒಳಗಿನ ಸ್ವರೂಪ ಇದೆಯೋ ಹಾಗೆ ಪಂಚಭೂತಗಳಿಗೂ ಸಹಿತ ಅವವುಗಳ ಒಳಸ್ವರೂಪಗಳಿವೆ. ಹೀಗಿದ್ದುಕೊಂಡಿದ್ದರೂ ಸಹಿತ ಯಾರು ಅವನನ್ನು ಅರತಿಲ್ಲವೋ, ಅವನೆಲ್ಲರೂ ನಮ್ಮವನೇ ಆಗಿದ್ದರೂ ಸಹಿತ ನಾವು ಅವನನ್ನು ಬೇರೆಯವನು ಅಂತ ಕಾಣ್ತಾ ಇದ್ದೀವಂತೆ. ಸ್ವಾಮಿಗಳು ಒಂದು ಕಡೆ ತುಂಬ ಚೆನ್ನಾಗಿ ಬರೀತಾರೆ. ಯಾವಾಗ ಆ ಪರಮಾತ್ಮನನ್ನು ನಾವು ನಾನು ಅಂತ ಕರಿಬೇಕಿತ್ತು, ಆ ಪರಮಾತ್ಮನನ್ನು ನಾನು ಅಂತ ಕರಿಬೇಕಿತ್ತು. ಯಾವಾಗ ನಾವು ಅವನನ್ನು ನಾನು ಅನ್ನೋದನ್ನು ಬಿಟ್ಟು ನಾನು ಅಂದರೆ ದೇಹೇಂದ್ರಿಯ ಮನೋಬುದ್ಧಿಗಳು ಅಂತ ಅಂದುಕೊಂಡು ಬಿಟ್ವಿ, ಆಗ ಅವನು ತಾನುವಿಗೆ ಹೋಗಿ ಕುಳಿತುಕೊಂಡಂತೆ. ಯಾರೋ ಆ ನಾನು ಅಂದುಕೊಳ್ಳಬೇಕಾದಂತಹ ಪರಮಾತ್ಮನು ತಾನುವಿಗೆ ಹೋಗಿ ಕುಳಿತುಕೊಂಡ. ಎಷ್ಟು ವಿಪರ್ಯಾಸ ನೋಡಿ. ಯಾವುದು ನಮಗೆ ನಿಜವಾಗಲೂ ನಾನಾಗಿದೆಯೋ ಅದರ ವಿಚಾರವನ್ನು ಬಿಟ್ಟು, ಯಾವುದು ಪೃಥಿವಿ ಇದೆಯೋ ಆ ಪೃಥಿವಿಗೂ ಒಳಸ್ವರೂಪವಿದೆಯೋ ಆ ಒಳಸ್ವರೂಪದ ಅರಿವು ಪೃಥಿವಿಗೂ ಇಲ್ಲ. ಅಂತಹ ಒಂದು ವಿಚಾರವು ಯಾವುದಿದೆಯೋ ಅದನ್ನೇ ಅಂತರ್ಯಾಮಿ ಅಂತ ಕರಿತಿದ್ದೀವಿ. ಆ ಅಂತರ್ಯಾಮಿಯೇ ಪರಮಾತ್ಮನು ಆಗಿದ್ದಾನೆ, ಅಮೃತ ಸ್ವರೂಪನು ಆಗಿದ್ದಾನೆ. ಈ ಒಂದು ಮಂತ್ರವನ್ನು ನಾವು ನೋಡಿದಾಗ ಒಂದು ಸ್ಥೂಲ ಅರ್ಥ ನಮಗೆ ಗೊತ್ತಾಗುತ್ತೆ. ಏನು ಸ್ಥೂಲ ಅರ್ಥ ಅಂದಾಗ, ಹೌದು, ಉಪನಿಷತ್ತು ಸರಿಯಾಗಿ ಹೇಳ್ತಾ ಇದೆ. ಯಾವುದೋ ಒಂದು ಶಕ್ತಿ ಇಲ್ಲದೆ ಹೋದರೆ ಇಡೀ ಪ್ರಪಂಚ ಇಷ್ಟು ಚೆನ್ನಾಗಿ ನಡೀತಾ ಇತ್ತಾ? ಇದೇ ವಿಷಯವನ್ನೇ ತೈತ್ತರೀಯದಲ್ಲಿ ಇನ್ನೊಂದು ತರಹ ಹೇಳಿದೆ. ಭೀಷಾಸ್ಮಾತ್ ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಅವನು ಇರುವುದರಿಂದಲೇ ಗಾಳಿಯು ಯಾವಾಗಲೂ ಸಹಿತ ಬೀಸ್ತಾ ಇರ್ತಾನೆ. ಅವನು ಇರುವುದರಿಂದಲೇ ಅಗ್ನಿಯು ಜ್ವಲಿಸ್ತಾ ಇರ್ತಾನೆ. ಅವನು ಇರುವುದರಿಂದಲೇ ಇಂದ್ರನು ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಆ ಪರಮಾತ್ಮನ ಇರುವಿಕೆ ಮಾತ್ರದಿಂದಲೇ ಯಮನು ತನ್ನ ಕೆಲಸದಲ್ಲಿ ನಿರತನಾಗಿದ್ದಾನೆ. ಇಂತಿಂತಹ ಲೋಕಾದಿ ದೇವತೆಗಳು, ಲೋಕದಲ್ಲಿರುವಂತಹ ಚೈತನ್ಯಗಳು ಅವವುಗಳ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೆ ಅಂದರೆ, ಹಾಗಾದರೆ ಯಾರೋ ಒಬ್ಬ ಇರಬೇಕು. ಅದಕ್ಕೋಸ್ಕರವೇ ಇವೆಲ್ಲವೂ ಸಹಿತ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ. ಜೈಮಿನಿಗಳು ಒಂದು ನ್ಯಾಯವನ್ನು ಬರೀತಾರೆ.
ಸಂಹತಾನಾಂ ಪರಾರ್ಥತ್ವಾತ್ ಅಂತ ನ್ಯಾಯ. ಏನು ಆ ನ್ಯಾಯದ ಒಂದು ವಿಷಯ ಅಂದರೆ, 10 ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಆ 10 ಜನರು 11ನೇವನಿಗೋಸ್ಕರ ಮಾಡ್ತಾ ಇರ್ತಾರೆ. 10 ಜನರು ಒಟ್ಟಿಗೆ ಕೆಲಸ ಉಪಯೋಗ ಯಾರಿಗಿರುತ್ತೆ? ಇನ್ನೊಬ್ಬನಿಗಿರುತ್ತೆ. ಈಗ 10 ಜನ ತೋಟದಲ್ಲಿ ದುಡಿತಾ ಇದ್ದಾರೆ ಅಂದರೆ ಅದು ಯಾರಿಗ ಉಪಯೋಗಕ್ಕೋಸ್ಕರ? ಪರಾರ್ಥತ್ವಾತ್, ಇನ್ನೊಬ್ಬನಿಗೋಸ್ಕರ ದುಡಿತಾ ಇರ್ತಾರೆ ಅವರು. ಹಾಗೆ ಈ ದೇಹದಲ್ಲೂ ನಾವು ತೆಗೆದುಕೊಂಡಾಗ ಕಣ್ಣು ತನ್ನ ಕೆಲಸವನ್ನು ಮಾಡ್ತಾ ಇದೆ, ಕಿವಿಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದೆ, ಎಲ್ಲ ಇಂದ್ರಿಯಗಳು ಅವುಗಳ ಕೆಲಸವನ್ನು ಮಾಡ್ತಾ ಇದೆ. ಯಾರಿಗೋಸ್ಕರ ಮಾಡ್ತಾ ಇದೆ? ನನಗೋಸ್ಕರ ಮಾಡ್ತಾ ಇದೆ. ಅವೆಲ್ಲವೂ ಸಹಿತ ಯಾರಿಗೋಸ್ಕರ ಮಾಡ್ತಾ ಇದೆ ಅಂತ ನಾವು ಅಂದುಕೊಂಡಾಗ ಉತ್ತರ ಏನು? ನನಗೋಸ್ಕರ ಮಾಡ್ತಾ ಇದೆ ಅಂತ. ಆ ನಾನು ಯಾರು? ಆ ನಾನುವಿನ ವಿಚಾರವೇ ಅಂತರ್ಯಾಮಿಯ ವಿಚಾರ. ಆ ನಾನು ಅನ್ನುವಂತಹ ನಮ್ಮ ಒಳ ಸ್ವರೂಪ ಏನಿದೆ, ಆ ಸ್ವರೂಪವನ್ನು ಅನುಭವಕ್ಕೆ ಬರುವ ರೀತಿ ಈ ಒಂದು ಬ್ರಾಹ್ಮಣ ನಮಗೆ ತಿಳಿಸುತ್ತೆ. ಇಲ್ಲಿ ವಿಶೇಷವಾಗಿ ಎಂಥದ್ದು? ತದಸ್ಯ ಸ್ವಕರ್ಮ ಭಾವಾತ್ ಅಂತರ್ಯಾಮಿಣಃ ನಿತ್ಯಮುಕ್ತತ್ವಾತ್. ಶಂಕರರು ಬರೀತಾರೆ, ಆ ಪರಮಾತ್ಮನು ನಿತ್ಯ ಮುಕ್ತ ಸ್ವರೂಪದವನಾಗಿರುವುದರಿಂದ ಎಲ್ಲ ಭೂತಗಳಲ್ಲಿದ್ದರೂ ಸಹಿತ ಅವನು ಯಾರಿಗೂ ಅಂಟುಕೊಂಡಿಲ್ಲ. ಯಾವ ಒಂದು ವಿಚಾರಕ್ಕೂ ಏನಾಗಿಲ್ಲ, ಅವನು ಅಂಟುಕೊಂಡಿಲ್ಲ. ಅಂಟುಕೊಳ್ಳೋದು ಅಂದರೆ ಏನು? ಅಂಟುಕೊಳ್ಳೋದು ಅಂದರೆ ಏನು ಅಂದಾಗ, ನಾವು ನೋಡಿ, ಒಂದು ವಸ್ತುವನ್ನು ಆಶ್ರಯಿಸಿದ್ದೇ ಆದರೆ ಪರಿಪೂರ್ಣವಾಗಿ ಆಶ್ರಯಿಸಿಬಿಡ್ತೀವಿ. ಆ ಒಂದು ವಸ್ತು ಇಲ್ಲ ಅಂದರೆ ನಮಗೇನೋ ಒಂದು ಕಳ್ಕೊಂಡಿದ್ದೀವಿ ಅನ್ನುವಂತಹ ಭಾವ. ಉದಾಹರಣೆಗೆ, ನಾವೆಲ್ಲರೂ ಸಹಿತ ಪ್ರತಿನಿತ್ಯವೂ ನೋಡಿ ಪಾರ್ಕಿಗೆ ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಆದ ನಂತರ ಒಂದು ಬೆಂಚ್ ಮೇಲೆ ಕುತ್ಕೊಂಡಿರ್ತೀವಿ. ನಾವು ಪ್ರತಿನಿತ್ಯ ಒಂದು ಬೆಂಚ್ ಮೇಲೆ ಕುಳಿತುಕೊಳ್ತೀವಿ. ಯಾರೋ ಅವತ್ತು ಒಬ್ಬರು ಆ ಬೆಂಚ್ ಮೇಲೆ ಕೂತಿದ್ದೇ ಆದರೆ, ನಾವು ಕುಳಿತುಕೊಳ್ಳುವಂತಹ ಬೆಂಚ್ ಮೇಲೆ ಕುಳಿತಿದ್ದೇ ಆದರೆ ನಮಗೆ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನುವಂಥ ಒಂದು ಭಾವ. ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೋ ಆ ಬೆಂಚ್ ನಮ್ಮದಾ? ಇದಕ್ಕೆ ಇನ್ನೊಂದು ಪುಟ್ಟ ತಮಾಷೆ ಹೇಳಬೇಕು ಅಂದರೆ, ಬೆಂಗಳೂರಿನಲ್ಲಿ ಇನ್ನೊಂದು ವೇದಿಕೆ ಇದೆ, ಹೆಸರು ಬೇಡ. ಆ ವೇದಿಕೆಯಲ್ಲಿ ಕೊನೆಯ ಮೂಲೆಯಲ್ಲಿ ಒಬ್ಬರು ತುಂಬ ವಯಸ್ಸಾದಂತಹ ವೃದ್ಧರು ಕುಳಿತುಕೊಳ್ತಿದ್ರು. ಅವ್ರ ಪಕ್ಕ ನಮ್ಮ ಆಶ್ರಮಕ್ಕೆ ಬರುವಂಥ ಒಬ್ಬರು ವ್ಯಕ್ತಿ ಕೂತ್ಕೊಳ್ತಿದ್ರು. ಒಂದಿನ ಅವ್ರು ಬರೋದು ತಡ ಆಯಿತು. ಇವರು ಆ ಚೇರಲ್ಲಿ ಕುತ್ಕೊಂಡ್ಬಿಟ್ರು. ಆ ವೇದಿಕೆ ಉಪನ್ಯಾಸಕ್ಕೆ ಆ ಚೇರಲ್ಲಿ ಕುಳಿತುಕೊಂಡ್ರು. ಸ್ವಲ್ಪ ಉಪನ್ಯಾಸ ಆರಂಭ ಆದಮೇಲೆ ಅವ್ರು ಬಂದರು. ಹೇಳಿ, ಈ ಕಡೆ ಕೂತ್ಕೊಳ್ಳಿ ಅಂದರು. ಅವ್ರು ತಕ್ಷಣ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಾನು ನೋಡ್ತಾನೆ ಇದ್ದೀನಿ. ಅವರು ಊರ್ಗೋಲ್ ಹಾಕ್ಕೊಂಬರ್ತಾರೆ, ಹೀಗೀಗೆ ಅಂದರು. ಅವ್ರು ಈ ಕಡೆ ಕೂತ್ಕೊಂಡ್ರು, ಅಲ್ಲಿ ಹೋಗಿ ಕೂತ್ಕೊಂಡ್ರು. ಅಂದರೆ ಯಾವ ಒಂದು ವಿಚಾರ ನಮ್ಮೆಲ್ಲ ಅಂಟನ್ನು ಬಿಡಿಸುತ್ತೋ, ಎಲ್ಲವನ್ನೂ ಬಿಡಿಸಿಕೊಳ್ಳೋದಿಕ್ಕೆ ಯಾವ ವಿಚಾರವನ್ನು ಶ್ರವಣ ಮಾಡೋಕ್ಕೆ ನಾವೆಲ್ಲರೂ ಸಹಿತ ಬರ್ತೀವೋ, ಆ ಒಂದು ವಿಚಾರ ಕ್ಷೇತ್ರದಲ್ಲೂ ಸಹಿತ ನನ್ನದು ಅನ್ನುವಂಥ ಅಂಟು. ಆ ವಿಚಾರ ಕ್ಷೇತ್ರದಲ್ಲೂ ಸಹಿತ ನನ್ನದು ಅನ್ನುವಂತಹ ಅಂಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶಂಕರ ಭಗವತ್ಪಾದರು ಈ ಒಂದು ವಿಷಯವನ್ನು ಬಿಡಿಸ್ತಾ ಇದ್ದಾರೆ ಅಂದರೆ, ಅವನು ಭೂಮಿಯೊಳಗೆ ಇದ್ದುಕೊಂಡಿದ್ದಾನೆ. ಇದೇ ರೀತಿಯಾಗಿ ಎಷ್ಟು ಮಂತ್ರಗಳು ಬರುತ್ತೆ ಅಂದರೆ, ಯೋ ಅಪ್ಸು ತಿಷ್ಠನ್ ಪುರುಷಃ, ಯಾರು ನೀರಿನೊಳಗೆ ಇದ್ದುಕೊಂಡಿದ್ದಾನೋ, ಯೋ ತಿಷ್ಠನ್ ಅಗ್ನೇಹೆ, ಅಗ್ನಿಯಲ್ಲಿ ಇದ್ದುಕೊಂಡಿದ್ದಾನೋ, ಯೋ ತಿಷ್ಠನ್ ಅಂತರಿಕ್ಷ, ಅಂತರಿಕ್ಷಗಳಲ್ಲಿ ಇದ್ದುಕೊಂಡಿದ್ದಾನೋ, ಯೋ ವಾಯೌ ತಿಷ್ಠನ್, ವಾಯುವಿನಲ್ಲಿ ಇದ್ದುಕೊಂಡಿದ್ದಾನೋ, ಯೋ ದಿವಿ ತಿಷ್ಠನ್, ಸ್ವರ್ಗಲೋಕದಲ್ಲಿ ಇದ್ದುಕೊಂಡಿದ್ದಾನೋ, ಯೋ ಆದಿತ್ಯೇ ತಿಷ್ಠನ್, ಆದಿತ್ಯನಲ್ಲಿ ಇದ್ದುಕೊಂಡಿದ್ದಾನೋ, ಯೋ ದಿಕ್ಷು ತಿಷ್ಠನ್, ದಿಕ್ಕುಗಳಲ್ಲಿ ಇದ್ದುಕೊಂಡಿದ್ದಾನೋ, ಈ ರೀತಿಯಾಗಿ ಎಷ್ಟು ಚಂದ್ರ ತಾರಕೆ ತಿಷ್ಠನ್, ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಇದ್ದುಕೊಂಡಿದ್ದಾನೋ, ಆಕಾಶೇ ತಿಷ್ಠನ್. ಇಷ್ಟು ರೀತಿಯಾಗಿ ನಮ್ಮ ಹೊರಗೆ ಕಾಣಿಸುವಂತಹ ಎಲ್ಲ ಪದಾರ್ಥಗಳಲ್ಲಿಯೂ ಸಹಿತ ಪರಮಾತ್ಮನು ಇದ್ದಾನೆ. ಅವನು ಹೇಗಿದ್ದಾನೆ? ಅಂತರ್ಯಾಮಿಯ ಸ್ವರೂಪದಿಂದಲೇ ಇದ್ದಾನೆ. ಈಗ ನೋಡಿ, ನಾನು ಇಲ್ಲಿ ಉಪನ್ಯಾಸಕ್ಕೆ ಬಂದಿದ್ದೇನೆ ಅಂದರೆ ಹಾಗಾದರೆ ನಾನು ಕಾರ್ಯಾಲಯದಲ್ಲಿ ಇಲ್ಲ. ಇರೋನೊಬ್ಬ ಇಲ್ಲಿದ್ದೇನೆ ಅಂದರೆ ಅಲ್ಲಿಲ್ಲ. ಆ ಒಬ್ಬ ಪುರುಷ
ಅಂತರಿಕ್ಷದಲ್ಲೂ ಇದ್ದಾನೆ, ವಾಯುವಿನಲ್ಲೂ ಇದ್ದಾನೆ, ನೀರಿನಲ್ಲೂ ಇದ್ದಾನೆ. ಒಬ್ಬನೇ ಅನೇಕ ಸಮಯದಲ್ಲಿ ಅನೇಕ ಕಡೆ ಹೋಗಬಹುದು. ಈಗ ನಾನು ಆ ಪಕ್ಕದ ಕೋಣೆಯಲ್ಲಿದ್ದೆ, ಈಗ ಈ ಕೋಣೆಯಲ್ಲಿದ್ದೀನಿ, ನಂತರ ಹೊರಗಡೆ ಹೋಗ್ತೀನಿ. ಆದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ರೀತಿಯಿಂದಲೂ ತನ್ನ ಸ್ವರೂಪದಿಂದ ಎಲ್ಲ ಕಡೆಯೂ ಇದ್ದುಕೊಂಡಿದ್ದಾನಂತವನು. ಹೀಗೆ ಎಲ್ಲ ಕಡೆಯೂ ಅವನು ಇದ್ದುಕೊಂಡಿರಬೇಕಾದರೆ ಪರಮಾತ್ಮನು ಯಾರವನು? ಅವನು ಅಂತರಿಕ್ಷದವನ? ಅವನು ಭೂಮಿಯವನ? ಅವನು ಆಕಾಶದವನ? ಇದು ಕೇವಲ ಅಧಿಭೂತದ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಅಧ್ಯಾತ್ಮದ ವಿಷಯಕ್ಕೂ ಬರ್ತಾರೆ, ಇದೇ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ. ಯಾರವನು ಪರಮಾತ್ಮನು ಅಂದಾಗ ಭಾಷ್ಯಕಾರರು ಒಂದು ವಾಕ್ಯವನ್ನು ಬರೀತಾರೆ. ದೇವತಾ ಕಾರ್ಯಕರಣಸ್ಯ ಈಶ್ವರ ಸಾಕ್ಷಿ ಮಾತ್ರ ಸಾನ್ನಿಧ್ಯೇನ ಹಿ ನಿಯಮೇನ ಪ್ರವೃತ್ತಿ ನಿವೃತ್ತಿ ಸ್ಯಾತ. ಈ ಪರಮಾತ್ಮನು ಎಲ್ಲ ಭೂತಗಳಲ್ಲಿಯೂ ಸಹಿತ ಇದ್ದುಕೊಂಡಿದ್ದಾನೆ ಅಂದರೆ ಅವನು ಹೇಗೆ ಇದ್ದುಕೊಂಡಿದ್ದಾನೆ ಅಂದರೆ ಕೇವಲ ಸಾಕ್ಷಿ ಮಾತ್ರದಿಂದಲೇ ಇದ್ದುಕೊಂಡಿದ್ದಾನೆ. ಇಲ್ಲಿ ಸಾಕ್ಷಿ ಎಂಬ ಒಂದು ಹೊಸ ಶಬ್ದವನ್ನು ಶಂಕರರು ತಮ್ಮ ಭಾಷ್ಯದಲ್ಲಿ ಬಳಸಿದರು. ಸಾಕ್ಷಿ ಎಂಬ ಶಬ್ದಕ್ಕೆ ಅರ್ಥ, ಒಂದು ವಿಚಾರವನ್ನು ತೆಗೆದುಕೊಂಡಾಗ ನಮ್ಮೆಲ್ಲರಿಗೂ ಸಹಿತ ಅನುಭವಕ್ಕೆ ಇರುವಂತಹ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ, ಪ್ರಕ್ರಿಯೆ ಯಾವುದಪ್ಪ ಅಂದರೆ ಅವಸ್ಥಾತ್ರಯ ಪ್ರಕ್ರಿಯೆ. ಅವಸ್ಥಾತ್ರಯ ಪ್ರಕ್ರಿಯೆ ನಮ್ಮೆಲ್ಲರಿಗೂ ಅನುಭವದಲ್ಲಿದೆ. ತ್ರಯ ಅಂದರೆ 3, ಅವಸ್ಥೆ ಅಂದರೆ ಸ್ವಾಮಿಗಳು ಹೇಳುವಂತೆ ಪರಮಾರ್ಥವು ತೋರಿಕೊಳ್ಳುವ ಬಗೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳು ಹೇಳುವಂತೆ ಪರಮಾರ್ಥವು ತೋರಿಕೊಳ್ಳುವ ಬಗೆ. ಪರಮಾತ್ಮ ತೋರಬೇಕಪ್ಪ, ಹೇಗೆ ತೋರ್ತಾನೆ? ಅವಸ್ಥೆಗಳ ರೂಪದಿಂದ ತೋರ್ತಾನೆ. ಹೀಗಿರಬೇಕಾದ್ರೆ ಎಚ್ಚರದಲ್ಲೂ ನಾನಿದ್ದೇನೆ, ಕನಸಿನಲ್ಲೂ ನಾನಿದ್ದೇನೆ, ಸುಷುಪ್ತಿಯೊಳಗೂ ನಾನಿದ್ದೇನೆ. ನಾನಿಲ್ಲ ಅಂತಾಗಲ್ಲ ಎಲ್ಲೂ ಸಹಿತ. ಆದರೆ ಎಚ್ಚರದ ಪ್ರಮಾತೃ ಸ್ವಪ್ನದಲ್ಲಿಲ್ಲ. ಎಚ್ಚರ ಮತ್ತು ಕನಸಿನ ಇಬ್ಬರ ಪ್ರಮಾತೃಗಳು ಯಾರಿದ್ದಾರೆ? ಸುಷುಪ್ತಿಯಲ್ಲಿ ಪ್ರಮಾತೃ ಚೈತನ್ಯವೇ ಇಲ್ಲ, ಅಲ್ಲಿ ಯಾವ ಒಬ್ಬ ಪ್ರಮಾತೃವೂ ಇಲ್ಲ. ಅಲ್ಲಿ ಕೇವಲ ಸಾಕ್ಷಿ ರೂಪದಿಂದ ಮಾತ್ರವೇ ಇರುವಂಥದ್ದು. ಹೀಗಿರಬೇಕಾದರೆ ಆದರೂ ಎಚ್ಚರದಲ್ಲಿ ಕಂಡದ್ದನ್ನು ನನಗೆ ಅರಿತಾ ಇದ್ದೀನಿ ಅಂತ ಹೇಳ್ತೀವಿ ನಾವು. ಕನಸಿನಲ್ಲಿ ಎಲ್ಲವೂ ನಾನೇ ಆಗಿರ್ತೀನಿ. ನ ರಥಾಹ ನ ರಥಯೋಗಾಹ ಪಂಥಾನ ಸೃಜತೆ. ಅಲ್ಲಿ ಯಾವ ಒಂದು ರಥವಿಲ್ಲ, ಯಾವ ರಥವನ್ನು ಓಡಿಸುವಂಥವರೂ ಇಲ್ಲ, ಯಾವ ರಸ್ತೆಯೂ ಇಲ್ಲ. ರಸ್ತೆಯೂ ನಾನೇ, ರಥವೂ ನಾನೇ, ಸಾರಥಿಯೂ ನಾನೇ, ಕುದುರೆಗಳೂ ನಾನೇ, ಆ ಕುದುರೆಯ ಹಿಂದೆ ಕುಳಿತಿರುವಂತಹ ಯಜಮಾನನೂ ನಾನು. ಇದೇ ಬೃಹದಾರಣ್ಯಕದಲ್ಲೇ ಬರುವಂಥದ್ದು. ಮೈತ್ರೇಯಿಗೆ ಯಾಜ್ಞವಲ್ಕ್ಯರೇ ಉಪದೇಶ ಮಾಡಿದಂತಹ ಮಂತ್ರ ಇದು. ಅಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲದೆ ಇರಬೇಕ, ಎಲ್ಲವೂ ನಾನೇ ಆಗಿದ್ದೇನೆ. ಆ ಎಚ್ಚರದ ವಿಷಯವನ್ನು, ಕನಸನ್ನು, ಈ ಎಚ್ಚರ ಮತ್ತು ಕನಸಿಗನ್ನು ಪ್ರಮಾತೃಗಳು ಬೇರೆಯಾಗಿದ್ದು ಎರಡೂ ನನಗೇ ಗೊತ್ತಾಗ್ತಿದೆ ಅಂದ್ಕೊಳ್ತಿದ್ದೀವಿ. ಯಾವುದಕ್ಕೂ ಆ ಪ್ರಮಾತೃ ಸಾಕ್ಷಿ ಏನಿದ್ದಾನೆ ಯಾವ ಅವಸ್ಥೆಗಳಿಗೂ ಅಂಟಿಲ್ಲದೆ ಎಲ್ಲವನ್ನೂ ಸಹಿತ ಸಾಕ್ಷಿ ರೂಪದಿಂದ ನೋಡ್ತಾ ಇದ್ದಾನೆ. ಆದರೆ ಅವನಿಗೆ ಎಚ್ಚರದ ಅಂಟೂ ಇಲ್ಲ, ಕನಸಿನ ಅಂಟೂ ಇಲ್ಲ, ಸುಷುಪ್ತಿಯಲ್ಲಿ ಪ್ರಮಾತೃವೇ ಇಲ್ಲ. ಅವನೊಬ್ಬನೇ ಇರುವಂಥವನು, ಪರಮಾತ್ಮನು ಒಬ್ಬನೇ ಇರುವಂಥವನು. ಸಾಕ್ಷಿ ಅಂದ್ರೇನು? ನೋಡುವವನು. ಈಗ 10 ಜನ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ 11ನೇವನಾಗಿ ನಾನು ನೋಡ್ತೀನಿ. ನಾನೇನು ಮಾಡ್ತೀನಿ? ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತೀನಿ. ಆದರೆ ಅವರಿಗೂ ನನಗೂ ಸಂಬಂಧ ಇಲ್ಲ. ನನ್ನ ಕೆಲಸ ಏನು? ಕೇವಲ ನೋಡೋದು ಅಷ್ಟೆ. ಹಾಗೆ ಅವನು ಪೃಥಿವಿಯಲ್ಲಿಯೂ ಅಗ್ನಿಯಲ್ಲಿಯೂ ನೀರಿನಲ್ಲಿಯೂ ಎಲ್ಲ ಒಂದು ಭೂತಗಳಲ್ಲಿಯೂ ಪರಮಾತ್ಮನೇ ತೋರುತ್ತಾ ಇರಬೇಕಾದ್ರೆ ಅವನು ಯಾವ ರೀತಿಯಾಗಿ ತೋರ್ತಾ ಇದ್ದಾನೆ ಅಂದರೆ ಅವುಗಳು ಅವನು ಇರುವ ಮಾತ್ರದಿಂದಲೇ. ನೋಡಿ, ತಸ್ಯ ಸಾನ್ನಿಧ್ಯಾದೇವ, ಅವನು ಇರುವ ಮಾತ್ರದಿಂದಲೇ ನಿಯಮೇನ ಪ್ರವೃತ್ತಿ, ನಿಯಮದಿಂದ ಅವೆಲ್ಲವೂ ಸಹಿತ ನಡೆದುಕೊಳ್ತಾ ಇದೆಯಂತೆ. ನಿಯಮದಿಂದ ಆ ಎಲ್ಲ ಭೂತಗಳು ಸಹಿತ ನಡೆದುಕೊಳ್ತಾ ಇದೆ.
ನಿವೃತ್ತಿ ಅವನು ಪ್ರವೃತ್ತಿಯೂ ಆಗುತ್ತೆ. ಸೂರ್ಯ ಸರಿಯಾದ ಸಮಯಕ್ಕೆ ಉದಯಿಸ್ತಾನೆ, ಮುಳುಗುತ್ತಾನೆ, ಉದಯಿಸ್ತಾನೆ, ಮುಳುಗುತ್ತಾನೆ. ಹೇಗೆ? ಪರಮಾತ್ಮನು ಇರುವ ಮಾತ್ರದಿಂದಲೇ ಆ ಎಲ್ಲ ತಾರಕಗಳು, ಎಲ್ಲ ಅಧಿಭೂತಗಳು ಎಲ್ಲವೂ ಅವುಗಳ ಕೆಲಸದಲ್ಲಿ ಇದ್ದುಕೊಂಡಿದೆ. ಅಷ್ಟೇ ಅಲ್ಲ, ಏನು ಪೃಥಿವೀ ದೇವತಾಂ ನಿಯಮಯತಿ ಸ್ವವ್ಯಾಪಾರೇ ಅಂತರಃ ಅಭ್ಯಂತರಸ್ತಿಷ್ಠನ್ ಯಶತ ಆತ್ಮ ತೇ ತವ. ನೋಡಿ, ಇಲ್ಲಿ ತವ ಅನ್ನುವಂತಹ ಶಬ್ದ ತುಂಬ ಮುಖ್ಯ. ಯಾರು ಭೂಮಿಯನ್ನು ಎಲ್ಲ ಭೂತಗಳಲ್ಲಿಯೂ ಅಂತರ್ಯಾಮಿ ರೂಪದಿಂದ, ಒಳಗಿನ ರೂಪದಿಂದ ಇದಾನೋ ಅವನೇ ನಿನ್ನ ಆತ್ಮನೂ ಸಹಿತ ಆಗಿದ್ದಾನೆ. ಅವನು ಯಾರೋ ಅಲ್ಲ. ನಮಗೆ ಪರಮಾತ್ಮ ಅಂದ ಕೂಡಲೇ ಹೇಗೆ ಅಂದರೆ, ಈಗ ರಾಮಕೃಷ್ಣರ ಹೇಳಿದ ಕೂಡಲೇ ಹಿಂಗೆ ಕೈ ಮುಗಿದು ಬಿಡ್ತೀವಿ. ಹಾಗೆ ಪರಮಾತ್ಮ ಅಂದ ಕೂಡಲೇ ನಮಗೊಂದು ಭ್ರಾಂತಿ ಏನಂದರೆ ಅವನು ಎಲ್ಲೋ ಇದ್ದಾನೆ ಅಂತ. ಅವನು ನಾನೇ ಅನ್ನುವಂಥ ಅನುಭವ ಎಷ್ಟು ಜನಕ್ಕೆ ಬರುತ್ತೆ? ಯಾಕೆ ನಮಗೆ ವೇದಾಂತ ಶಾಸ್ತ್ರ ಅರ್ಥ ಆಗ್ತಿಲ್ಲ ಅಂದರೆ ಇದಕ್ಕೋಸ್ಕರವೇ. ಪರಮಾರ್ಥ ಶಾಸ್ತ್ರವನ್ನೂ ಸಹಿತ ಹೊರಗಿನ ಶಾಸ್ತ್ರಗಳಂತೆ ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಮೊದಲು ನಾವು ತಿಳ್ಕೊಳ್ಬೇಕು, ಇದು ಓದ್ತಿರೋದು ನನ್ನ ಶಾಸ್ತ್ರ ಅಂತ. ಯಾರು ನಾನು ಅಂತ ಇದೇನೋ ಆ ನಾನುವಿನ ವಿಚಾರವನ್ನು ತಿಳಿದುಕೊಳ್ಳೋಕ್ಕೋಸ್ಕರವೇ ಈ ಒಂದು ಶಾಸ್ತ್ರವನ್ನು ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಆ ನಾನು ಯಾರು? ಇಲ್ಲಿ ವಿಷಯವೇ ನಾನು. ಬೇರೆಯ ವಿಚಾರಗಳನ್ನು ವಿಚಾರ ಮಾಡಬೇಕಾದ್ರೆ ನಾನು ಬೇರೆ, ವಿಷಯ ಬೇರೆ. ನಾನು ವಿಷಯವನ್ನು ತಿಳಿಯುವವನು. ಈಗ ನಾನು ಜ್ಯೋತಿಷ್ಯ ಕಲಿತೀನೋ, ವೇದ ಕಲಿತೀನೋ, ಅಲ್ಲಿ ವೇದ ಬೇರೆ, ನಾನು ಬೇರೆ. ನಾನು ಕಲಿಯುವವನು, ನನಗಿನ್ನೊಂದು ವಿಷಯ ಇದೆ. ಈ ವೇದಾಂತ ಶಾಸ್ತ್ರದಲ್ಲಿ ಏನು? ನಾನೇ ವಿಷಯ. ಆಗ ನನ್ನ ಅಂತಃಕರಣ ಸ್ತಬ್ಧವಾಗಿಬಿಡತ್ತೆ, ಏನೂ ಗೊತ್ತಾಗಲ್ಲ, ಏನು ಹರಿಯಲ್ಲ. ಆಗೇನು ಮಾಡಬೇಕು? ಆಗವೂ ಸಹಿತ ಯಾವಾಗ ವೇದಾಂತ ವಿಚಾರಧಾರೆ ನನ್ನ ಅಂತಃಕರಣದಲ್ಲಿ ಹರಿತಾ ಇರುತ್ತೆ, ತಾನೇ ತಾನಾಗಿ ವಿಚಾರಗಳ ಒಂದು ಸಂಘರ್ಷದಿಂದ ವಿಚಾರಗಳು ಅರ್ಥವಾಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಂಥದ್ದು? ಮಮಚ ಸರ್ವಭೂತಾನಾಂಚ ಉಪಲಕ್ಷಣಾರ್ಥಂ ಏತತ್. ಇದು ತುಂಬ ಮುಖ್ಯ. ಕೇವಲ ತವ ಅಷ್ಟೇ ಅಲ್ಲಪ್ಪ, ಆ ಶುದ್ಧ ಪರಮಾತ್ಮನೇ ನನ್ನ, ನಿನ್ನ, ಪ್ರಪಂಚದ ಎಲ್ಲ ಭೂತಗಳ ಅಂತರ್ಯಾಮಿ ಸ್ವರೂಪದವನಾಗಿದ್ದಾನೆ. ಅವನು ಬರೀ ನಿನ್ನ ಆತ್ಮ ಅಷ್ಟೇ ಅಲ್ಲ, ನನ್ನ ಆತ್ಮ ಅಷ್ಟೇ ಅಲ್ಲ, ಇಲ್ಲಿರುವಂಥವರ ಎಲ್ಲರ ಪರಮಾರ್ಥ ಸ್ವರೂಪವೂ ಸಹಿತ ಆ ಪರಮಾತ್ಮನೇ ಆಗಿದ್ದಾನೆ. ಅಲ್ಲಲ್ಲಿ ನಾವು ಪರಮಾರ್ಥ ಎಂಬ ಒಂದು ಶಬ್ದವನ್ನು ನಾವು ಬಳಸ್ತೀವಿ. ಪರಮಾರ್ಥ ಅನ್ನುವಂತಹ ಶಬ್ದವನ್ನು ಬಳಸ್ತೀವಿ. ಪರಮಾರ್ಥ ಅಂದರೆ ಏನು? ಪರಮಾರ್ಥ ಎಂಬ ಶಬ್ದಕ್ಕೆ ಏನು ಅಂತ ಪ್ರಶ್ನೆ ನಾವು ಹಾಕಿಕೊಂಡಾಗ ಶಂಕರ ಭಗವತ್ಪಾದರೆ ಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಬರೀತಾರೆ, ಏಕರೂಪೇಣ ಸ್ಥಿತಃ ಯೋ ಅರ್ಥಃ ಸ ಪರಮಾರ್ಥಃ. ಯಾವ ಒಂದು ವಸ್ತು ಒಂದೇ ಆಗಿದ್ದುಕೊಂಡು ಮೂರು ಕಾಲದಲ್ಲಿಯೂ ಮೂರು ಅವಸ್ಥೆಗಳಲ್ಲಿಯೂ ಬದಲಾವಣೆ ಆಗದೆ ಒಂದೇ ರೂಪದಿಂದ ಇರುತ್ತೋ ಅದನ್ನೇ ಪರಮಾರ್ಥ ಅಂತ ಕರಿತಾ ಇದ್ದೇವೆ. ಏನು ಹೇಳಿ? ಒಂದೇ ರೂಪದಿಂದ ಇರಬೇಕು, ಅದು ಬದಲಾವಣೆ ಆಗಬಾರದು. ಈ ಶರೀರ ದಿನಕ್ಕೂ ಬದಲಾವಣೆ ಆಗ್ತಿದೆ. ಎಲ್ಲ ಒಂದು ವಸ್ತುಗಳು, ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳು ಸಹಿತ ಬದಲಾವಣೆ ಆಗ್ತಾ ಇದೆ. ಯಾವ ವಸ್ತು ಬದಲಾವಣೆ ಆಗ್ತಾ ಇಲ್ಲ ತೋರಿಸಿ? ಸೂರ್ಯ ಚಂದ್ರರೇ ಬದಲಾವಣೆ ಆಗ್ತಿದ್ದಾರೆ. ಯಾವ್ಯಾವ ಪದಾರ್ಥವು ಹುಟ್ಟಿದೆಯೋ ಹುಟ್ಟಿರೋ ಪದಾರ್ಥಗಳೆಲ್ಲದಕ್ಕೂ ಸಹಿತ ಬದಲಾವಣೆ ಅನ್ನೋದು ಉಂಟು. ಅದಕ್ಕೆ ಜನ್ಮಾದಿ ಷಡ್ಭಾವ ವಿಕಾರ ಅಂತ ಹೇಳಿಬಿಟ್ರು. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಯಾವೊಂದು ವಸ್ತು ಹುಟ್ಟತ್ತೋ ಆ ಹುಟ್ಟಿದಂತಹ ವಸ್ತು ಇದೆ ಅಂತ ಅನಿಸಿಕೊಳ್ಳುತ್ತೆ. ಹುಟ್ಟಿದ ನಂತರ ಇದೆ. ಇರುವಂತಹ ವಸ್ತು ಬೆಳೆಯುತ್ತೆ. ಬೆಳೆದಂತಹ ವಸ್ತು ಬದಲಾವಣೆಯಾಗತ್ತೆ. ಬದಲಾವಣೆಯಾದಂತಹ ವಸ್ತು ಕ್ಷೀಣಿಸತ್ತೆ. ಕ್ಷೀಣಿಸಿದಂತಹ ವಸ್ತು ನಾಶವಾಗತ್ತೆ. ಈ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡಾಗ ಪ್ರಪಂಚದಲ್ಲಿರುವಂತಹ ಎಲ್ಲ ಭೂತಗಳು ಸಹಿತ ಹುಟ್ಟಿರುವಂತಹದ್ದು. ಎಲ್ಲ ಭೂತಗಳು ಸಹಿತ ಹುಟ್ಟಿರುವಂಥದ್ದು.
ಹೀಗಿರುವುದರಿಂದ ಆ ಹುಟ್ಟಿದ ವಸ್ತುಗಳನ್ನು ಎಲ್ಲವೂ ಸಹಿತ ಹೀಗೆ ಇರುವುದರಿಂದ ಪರಮಾರ್ಥ ವಸ್ತು ಎಂಥದ್ದು? ಯಾವಾಗಲೂ ಸಹಿತ ಒಂದೇ ರೂಪದಿಂದ ಇರುವಂಥದ್ದು. ಅದಕ್ಕೋಸ್ಕರವೇ ಶಂಕರ ಭಗವತ್ಪಾದರು ಆ ಪರಮಾತ್ಮನಿಗೆ ಇನ್ನೊಂದು ವಿಶೇಷಣವನ್ನು ಇಲ್ಲಿ ಕೊಟ್ಟರು, ಸತ್ಯಸ್ವರೂಪತ್ವ. ಯಾಕೆ ಅವನು ಸಾಕ್ಷಿ ರೂಪದಿಂದ ಎಲ್ಲದರೊಳಗೂ ಇದ್ದುಕೊಂಡಿದ್ದಾನೆ ಅಂದರೆ ಅವನು ಸತ್ಯಸ್ವರೂಪದವನಾಗಿದ್ದಾನೆ. ಉಪನಿಷತ್ತು ಹೇಳ್ತು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಪರಮಾತ್ಮನು ಸತ್ಯಸ್ವರೂಪದವನು ಅಂತ ಹೇಳ್ತು. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ತೈತ್ತರೀಯದಲ್ಲಿ ಬರೆದಂತಹ ವಾಕ್ಯ ಭಾಷ್ಯಕಾರ. ಯಾವ ಒಂದು ವಸ್ತು ಯದ್ರೂಪೇಣ ಈ ತರಹ ವಸ್ತು ಇದಿದೆ ಅಂತ ಹೇಳಿದ ನಂತರ ಆ ವಸ್ತು ಯಾವತ್ತೂ ಬದಲಾವಣೆಯಾಗದೆ ಹಾಗೆ ಇರಬೇಕು. ಅದು ಬದಲಾವಣೆ ಆಗದೆ ಇರಬೇಕು, ಹಾಗೆ ಇರಬೇಕು. ಆ ರೀತಿ ಇರುವಂತಹ ವಸ್ತು ಏನಿದೆ ಅದನ್ನೇ ಸತ್ಯ ಅಂತ ಕರೆದರು. ಯದ್ರೂಪೇಣ ಯನ್ನಿಶ್ಚಿತಂ ತದ್ವಸ್ತು ನ ವಿಪರಿಣಮತೆ. ಯಾವ ಕಾರಣಕ್ಕೂ ಬದಲಾವಣೆ ಆಗಬಾರ್ದದು. ಅನೃತ ಅಂದ್ರೇನೋ ಬದಲಾವಣೆ ಆಗ್ತಾ ಇರೋದು. ಪರಮಾತ್ಮನು ಸಾಕ್ಷಿ ರೂಪದಿಂದ ಇರುವುದರಿಂದಲೇ ಅವನೆದರು ಎಲ್ಲ ಪದಾರ್ಥಗಳೂ ಸಹಿತ ಬದಲಾವಣೆಯಾಗುತ್ತಾ ಇದೆಯೇ ಹೊರತು ನಾನು ಅನ್ನೋದು ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ನಾನು ಅನ್ನೋದು ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂದರೆ, ಒಬ್ಬನ 60ನೇ ವರ್ಷದ ಶಾಂತಿ, ಷಷ್ಠ್ಯಬ್ದ ಪೂರ್ತಿ ಶಾಂತಿ, ಒಂದು ವಿಶೇಷವನ್ನು ಏರ್ಪಾಡು ಮಾಡಿದವ. ಏನು? ಅವನ 1ನೇ ವರ್ಷದಿಂದ ಹಿಡಿದು 60ನೆಯ ವರ್ಷದವರೆಗೂ ಸಹಿತ ಛಾಯಾಚಿತ್ರಗಳನ್ನು ಅಂಟಿಸಿದ. ನಾನು 1ನೇ ವರ್ಷದಲ್ಲಿ ಹೇಗಿದ್ದೆ, 2ಕ್ಕೆ ಹೇಗಾದೆ, 3ಕ್ಕೆ ಹೇಗಾದೆ. ಒಬ್ಬ ಬಂದ, ಯಾರು ಗೊತ್ತಿಲ್ಲ, 1ನೇ ವರ್ಷ, ಯಾರು ಇವನು ಅಂದ. ಅವನು ನಾನು ಅಂದ. ಅದೇ 10ನೇ ವರ್ಷಕ್ಕೂ ಕೇಳಿದವನು, ಇದ್ಯಾರಪ್ಪ ಇದು ಅಂದ. ಇದು ನಾನೇ ಕಣೋ ಅಂದ. ಅದೇ ಅವನು 30ನೇ ವರ್ಷಕ್ಕೂ ಕೇಳಿದ, ಇದ್ಯಾರೋ? ನಾನೇ ಕಣೋ ಅಂದ. 60ನೇ ವರ್ಷಕ್ಕೂ ನಾನೇ ಅಂದ. ಆ ಪುಟ್ಟ ಮಗುವಿನ ಚಿತ್ರ 10ನೇ ವರ್ಷದ ಚಿತ್ರದಂತಿತ್ತ? 20ನೇ ವರ್ಷ, 60ನೇ ವರ್ಷಕ್ಕಿದೆಯಾ ಆ ಚಿತ್ರ? ನೋಡಿ, ಅವನ ಶರೀರ ಎಷ್ಟೇ ಬದಲಾವಣೆ ಆಗ್ತಿದ್ರೂ ಸಹಿತ ಆ ನಾನು ಅನ್ನೋದು ಬದಲಾವಣೆ ಆಗ್ತಾ ಇಲ್ಲ. ಆ ನಾನು ಅನುಸ್ಯೂತವಾಗಿ ಅವನ ಹಿಂದೆ ಬರ್ತಾ ಇದೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಅವನ ವಿಚಾರ ನಮಗೆ ಬೇಕಾಗಿಲ್ಲ. ಅದಕ್ಕೆ ಯಾರಿಗೆ ಆ ನಾನುವಿನ ವಿಚಾರ ಬೇಕು ಅಂತ ಅನ್ನಿಸುತ್ತದೋ, ಆ ಹಂಬಲಿಕೆ ಬರುತ್ತದೋ, ಯಮೇ ವೈಷವೃಣುತೆ ತೇನ ಲಭ್ಯ. ಉದ್ದಾಲಕನಿಗೆ ಇಲ್ಲಿ ಹೇಳಬೇಕಾದ್ರೆ, ಪೃಥಿವೀ ಮಂತರೋ ಯಮಯತಿ. ಯಾರೊಬ್ಬ ಪುರುಷನು ಇದಾನೋ ಅವನು ಎಲ್ಲವನ್ನೂ ತನ್ನೊಳಗೆ ಇದ್ದುಕೊಂಡವನಾಗಿ, ಅವನು ಇದ್ದ ಮಾತ್ರದಿಂದಲೇ ಇವೆಲ್ಲವೂ ಸಹಿತ ಅವನ ಒಂದು ಸ್ವರೂಪದಿಂದ ಆಗಿದ್ದುಕೊಂಡಿದೆ. ಅವನ ಸ್ವರೂಪವೇ ಈ ರೀತಿಯಾಗಿ ತೋರ್ತಾ ಇದೆ. ಈಗ ಹಾಲೇ ಮೊಸರಾಯಿತು. ಹಾಲಿಗಿಂತ ಮೊಸರು ಏನು ಭಿನ್ನ? ಆದರೆ ಅದನ್ನು ನಾವು ಹಾಲು ಅಂತ ಕರೆಯಲ್ಲ. ಆ ಮೊಸರೇ ಬೆಣ್ಣೆಯಾಯಿತು. ಹಾಲಿನಲ್ಲೇ ಇಲ್ಲದ ಅಂಶ ಬೆಣ್ಣೆಯಲ್ಲಿ ತೋರಿಸಿ ನೋಡೋಣ. ಹಾಲಿನಲ್ಲಿ ಆ ಅಂಶ ಇದ್ರೆ ತಾನೇ ಬೆಣ್ಣೆಯಲ್ಲಿ ಬರುತ್ತೆ. ಆ ಬೆಣ್ಣೆಯೇ ತುಪ್ಪವಾಯಿತು. ಪರಮಾತ್ಮನು ಆ ಸೂಕ್ಷ್ಮ ರೂಪದಿಂದ ಇದ್ದವನಾಗಿ ಯಾವಾಗ ಆ ಪರಮಾತ್ಮನಿಂದ, ಇಲ್ಲಿ ಹೇಳಬೇಕಾದ್ರೂ ಉಪನಿಷತ್ತು ಈ ಒಂದು ವಿಚಾರವನ್ನು ಹೇಳಬೇಕಾದ್ರೆ ನಾವು ಬಹಳ ಸೂಕ್ಷ್ಮವಾಗಿರಬೇಕು. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಹೇಳಿಬಿಡ್ತು ಉಪನಿಷತ್ತು. ಆ ಪರಮಾತ್ಮನೇ ಜಗತ್ತನ್ನು ಸೃಷ್ಟಿಸಿದ, ಎಲ್ಲ ಭೂತಗಳನ್ನು ಸೃಷ್ಟಿಸಿದಂತಹ ಪರಮಾತ್ಮನು ಅವನೇ ಒಳಹೊಕ್ಕಿದ. ಇಲ್ಲಿ ಸೃಷ್ಟಿಸಿದ ಅನ್ನುವಂತಹ ವಿಷಯದಲ್ಲಿಯೇ ಈ ಕುಂಬಾರ ಮಡಿಕೆಯನ್ನು ಸೃಷ್ಟಿ ಮಾಡ್ತಾನಲ್ಲ, ಆ ರೀತಿ ಸೃಷ್ಟಿ ಮಾಡಿದ್ನ ಪರಮಾತ್ಮ. ಅವನು ಸೃಷ್ಟಿ ಮಾಡೋಕ್ಕೂ ಏನೇನು ಪದಾರ್ಥ? ಮಣ್ಣು ಬೇಕು, ತಿಗರಿ ಬೇಕು, ಕೋಲು ಬೇಕು. ಇವೆಲ್ಲ ಇದ್ರೂ ಸಹಿತ ಆಗಲ್ಲ, ಕುಂಬಾರ ಇರಬೇಕು. ಕುಂಬಾರ ಎನ್ನುವಂಥ ಚೈತನ್ಯ ವಸ್ತು ಇದ್ದಾಗ ಈ ಅಚೈತನ್ಯ ವಸ್ತುಗಳೆಲ್ಲವೂ ಸಹಿತ ಇದ್ದಾಗ ಮಡಿಕೆ ಅನ್ನೋದು ಆಗುತ್ತೆ. ಪರಮಾತ್ಮ ಏನು ತೊಗೊಂಡು ಮಾಡೋದಪ್ಪ? ಇಂಥ ಜಗತ್ತನ್ನು, ಇಂಥ ಪೃಥ್ವಿಯೊಳಗೂ ನಾನೇ ಇದ್ದೀನಿ, ಅಂತರಿಕ್ಷದೊಳಗೂ ನಾನೇ ಇದ್ದೀನಿ, ಅಗ್ನಿಯೊಳಗೂ ನಾನೇ ಇದ್ದೀನಿ,
ಎಲ್ಲ ಪದಾರ್ಥಗಳಲ್ಲೂ ನಾನೇ ಇದ್ದುಕೊಂಡಿದ್ದೀನಿ ಅಂತ ಹೇಳ್ತೀನಲ್ಲ ಪರಮಾತ್ಮ, ಆ ಪರಮಾತ್ಮನು ತಾನೇ ಆಗಿದ್ದೀನಿ ಅಂತ ಹೇಳಬೇಕಾದ್ರೆ ಇವೆಲ್ಲವನ್ನು ಹೇಗೆ ಸೃಷ್ಟಿಸಿದ? ಅದಕ್ಕೋಸ್ಕರವೇ ವೇದಾಂತ ಶಾಸ್ತ್ರದಲ್ಲಿ ಸೃಷ್ಟಿ ಪ್ರಕ್ರಿಯೆಗೆ ಅಂತಹ ಮಹತ್ವವನ್ನು ಕೊಟ್ಟಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಅಂತಃಕರಣದಲ್ಲಿ 100 ಸಂಶಯ ಬರುತ್ತೆ ಈ ವಿಷಯದಲ್ಲಿ. ಸೃಷ್ಟಿ ಪ್ರಕ್ರಿಯೆ ನಾವು ಸೃಷ್ಟಿ ಆಯಿತು ಅಂತ ಹೇಳಬೇಕೇ ಹೊರತು ಸೃಷ್ಟಿ ಮಾಡಿದ ಅಂತ ಹೇಳಬಾರ್ದು. ಸೃಷ್ಟಿ ಮಾಡಿದ ಅಂದರೆ ಅನೇಕ ಸಂಶಯ, ಹೇಗೆ ಮಾಡ್ದ, ಎಲ್ಲಿ ನಿಂತ್ಕೊಂಡು. ಸೃಷ್ಟಿ ಆಯಿತು. ಆ ಅವ್ಯಾಕೃತದಲ್ಲಿದ್ದಂತಹ ಎಲ್ಲ ಜೀವರಾಶಿಗಳ ಪಾಪ ಪುಣ್ಯಗಳ ಫಲವಾಗಿ ಅವರುಗಳ ಅನುಭವಿಸೋದಕ್ಕೆ ತೋರಿಕೊಂಡಿತು. ಆದರೆ ಹೇಗೆ ತೋರಿಕೊಂಡಿತು? ಪರಮಾತ್ಮನೇ ಎಲ್ಲವೂ ಆಗಿ ತೋರಿಕೊಂಡ. ಅವನಿಂದಲೇ ಆಕಾಶವು ಹುಟ್ಟಿತು, ಅವನೇ ಆಕಾಶವಾಗಿ ತೋರಿದ, ಅವನೇ ವಾಯುವಾಗಿ ತೋರಿದ, ಅವನೇ ಅಗ್ನಿಯಾಗಿ ತೋರಿದ, ಅವನೇ ಭೂಮಿಯಾಗಿಯೂ ನೀರಾಗಿಯೂ, ಅವನೇ ಮರಗಿಡ ಬಳ್ಳಿಗಳಾಗಿ ಎಲ್ಲವೂ ಅವನೇ ಆಗಿ ತೋರಿದ. ಯಾಕೆ ಗೊತ್ತಾ? ಪರಮಾತ್ಮನಿಗೊಂದು ಆಸೆಯಂತೆ, ಇವರೆಲ್ಲರೂ ನನ್ನನ್ನು ಯಾವುದಾದ್ರೂ ಒಂದು ರೂಪದಿಂದ ತಿಳ್ಕೊಳ್ಳಿ ಅಂತ. ಅವನಿಗೂ ಒಂದು ಆಸೆಯಂತೆ, ಇವರೆಲ್ಲರೂ ಇದ್ದಾರಲ್ಲಪ್ಪ, ಹೇಗಾದರೂ ಮಾಡಿ ಈ ರೂಪದಿಂದ ನನ್ನನ್ನು ತಿಳ್ಕೊಳ್ಳಿ, ಈ ರೂಪದಿಂದ ನಾನು ತಿಳ್ಕೊಳ್ಳಿ. ಅಷ್ಟೆಲ್ಲ ಒಳಗೂ ಪರಮಾತ್ಮನು ಇಟ್ಟುಕೊಂಡಿದ್ದು. ಈಗ ನೋಡಿ, ಇರೋನೊಬ್ಬ ಪರಮಾತ್ಮ, ಆ ಪರಮಾತ್ಮನನ್ನು ತಿಳಿಸೋದಿಕ್ಕೆ 10 ಉಪನಿಷತ್ತು, 1 ಗೀತೆ, ಸೂತ್ರಭಾಷ್ಯ ಅಂದರೆ ಈ ರೀತಿಯ 2 ಪುಸ್ತಕ, ಬ್ರಹ್ಮಸೂತ್ರ ಅಂದರೆ ಈ ರೀತಿಯ 2 ಪುಸ್ತಕ, ಬೃಹದಾರಣ್ಯಕ ಅಂದರೆ ಈ ರೀತಿಯ 2 ಪುಸ್ತಕ, ಅಷ್ಟು ಪ್ರಕರಣ ಗ್ರಂಥಗಳು, ಅಷ್ಟು ಪುರಾಣಗಳು, ಅಷ್ಟು ವೇದಗಳು ಎಲ್ಲವೂ ಸಹಿತ ಆ ಒಬ್ಬ ಪರಮಾತ್ಮನನ್ನು ತಿಳಿಸೋದಕ್ಕೆ ಹೊರಡ್ತಾ ಇದೆ. 1000 ರೀತಿಯಿಂದ ಉಪನಿಷತ್ತುಗಳು ಉಪದೇಶವನ್ನು ಮಾಡಿದ್ರೆ ನಮ್ಮ ಅಂತಃಕರಣ 1001ನೇ ರೀತಿ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಅಷ್ಟು ರೀತಿಯಾಗಿ ಉಪದೇಶ ಮಾಡಿದ್ರೂ ಸಹಿತ ಇವನೇ ನಿಮ್ಮೆಲ್ಲರ ಅಂತರ್ಯಾಮಿ ಆಗಿದ್ದಾನಪ್ಪ, ಆ ಇಡೀ ಭೂತಗಳಲ್ಲಿರುವಂತಹ ಪರಮಾತ್ಮನೇ ನಿಮ್ಮೆಲ್ಲರ ಅಂತರ್ಯಾಮಿಯೂ ಆಗಿದ್ದಾನೆ ಅಂತ ಹೇಳಿದಾಗೂ ಸಹಿತ ನಮ್ಮ ಅಂತಃಕರಣ ಏನಾಗ್ತಿದೆ? ಅದನ್ನು ಅನುಭವಕ್ಕೆ ತೆಗೆದುಕೊಳ್ತಾ ಇಲ್ಲ. ಕಾರಣ ಏನು ಅಂದರೆ, ಹಿಂದೆ ಯಾಜ್ಞವಲ್ಕ್ಯರೇ ಜನಕನಿಗೆ ಮುಂದೆ ಸ್ವಯಂಜ್ಯೋತಿ ಬ್ರಾಹ್ಮಣ ಅನ್ನುವಂಥ ಒಂದು ಬ್ರಾಹ್ಮಣದೊಳಗೆ ಒಂದು ವಾಕ್ಯವನ್ನು ಯಾಜ್ಞವಲ್ಕ್ಯರೇ ಉಪದೇಶ ಮಾಡ್ತಾರೆ. ಜನಕ, ಇಷ್ಟೆಲ್ಲ ಉಪನಿಷತ್ತುಗಳ ತತ್ವಜ್ಞಾನವನ್ನು ಹೇಳ್ತಾ ಇದ್ರೂ ಸಹಿತ ನಮ್ಮ ಅಂತಃಕರಣಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ? ಆ ನಿಶ್ಚಯಾತ್ಮಕವಾದಂತಹ ಜ್ಞಾನ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ, ನಮ್ಮ ಅಂತಃಕರಣಕ್ಕೆ ಆ ಪರಮಾತ್ಮ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವಿಲ್ಲ. ಏನು ಹೇಳಿ? ಕನ್ನಡಿಯ ಮೇಲೆ ಧೂಳಿದೆ. ಎಷ್ಟು ಬಾರಿ ನನ್ನ ಮುಖವನ್ನು ನಾನು ತೊಳ್ಕೊಂಡು ಬಂದರೂ ನನ್ನ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನೇನು ಮಾಡಬೇಕು? ಕನ್ನಡಿಯನ್ನು ಒರೆಸಬೇಕು, ಆಗ ನನ್ನ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾವೇನು ಮಾಡ್ತಿದ್ದೀವಿ? ವೇದಾಂತ ವಿಚಾರವನ್ನು ಪ್ರತಿನಿತ್ಯವೂ ಶ್ರವಣ ಮಾಡ್ತಾ ಇದ್ದೀವಿ, ಆದರೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ ಇದೇ ವಿಚಾರ. ನಮ್ಮ ಅಂತಃಕರಣಕ್ಕೆ ಆ ವೇದಾಂತ ವಿಷಯವನ್ನು, ಅಂತರ್ಯಾಮಿ ಸ್ವರೂಪದವನಾದಂತಹ ಪರಮಾತ್ಮನ ವಿಷಯವನ್ನು ಹಿಡಿದುಕೊಳ್ಳುವಷ್ಟು ಶಕ್ತಿ ಇಲ್ಲ. ಅದಕ್ಕೋಸ್ಕರವೇ ಇಲ್ಲಿ ಆ ಪರಮಾತ್ಮನನ್ನು ಯಾಕೆ ಅಮೃತ ಅಂತ ಕರೆದ್ರು ಅಂದರೆ, ಅಂತರ್ಯಾಮಿ ಯಸ್ತ್ವಯ ಪೃಷ್ಟ ಅಮೃತ ಸರ್ವ ಸಂಸಾರ ಧರ್ಮವರ್ಜಿತ ಇತ್ಯೇತತ್. ಎಂತಹ ಮಾತು ನೋಡಿ ಶಂಕರರ ವಾಕ್ಯ. ಸರ್ವ ಸಂಸಾರ ಧರ್ಮವರ್ಜಿತ. ನಾವು ಸಂಸಾರ ಎಂಬ ಶಬ್ದಕ್ಕೆ ಶಂಕರರು ಕೇವಲ ಹೆಂಡತಿ ಮಕ್ಕಳು ಅರ್ಥವನ್ನು ಇಟ್ಟುಕೊಂಡೇ ಇಲ್ಲ. ಹುಟ್ಟು ಸಾವು, ಶೋಕ ಮೋಹ, ಜನನ ಮರಣ, ಸುಖ ದುಃಖ ಇವುಗಳನ್ನೇ ಶಂಕರ ಭಗವತ್ಪಾದರು ಸಂಸಾರ ಅಂತ ಕರಿತಾ ಇದ್ದಾರೆ ಹೊರತು ಕೇವಲ ಈ ಪತಿ ಪತ್ನಿ ಇವ್ರನ್ನ ಸಂಸಾರ ಅಂತ, ಇದೆಲ್ಲ ತುಂಬ ಕೆಳಮಟ್ಟದ ಸಂಸಾರ. ಇದು ನಿಜವಾದ ಸಂಸಾರ ಯಾವುದಪ್ಪ ಅಂದರೆ, ನಾನು ಅಜ್ಞಾನಿ ಅನ್ನೋದೇ ಸಂಸಾರ. ಆ ಒಂದು ವಿಶೇಷಣವನ್ನು ನಾನು ಇಟ್ಟುಕೊಂಡಿರೋದಕ್ಕೆ ಇಷ್ಟೆಲ್ಲ ಒಂದು ಕಷ್ಟವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯಾವಾಗ ನನ್ನ ಬಗ್ಗೆ ನಾನು ತಪ್ಪಾಗಿ ತಿಳಿದು ಬಿಟ್ಟೆ, ಆ ತಿಳುವಳಿಕೆ ನನಗಿರುವುದರಿಂದಲೇ, ತಪ್ಪಾದ ತಿಳುವಳಿಕೆ ಇರೋದರಿಂದಲೇ ಈ ಎಲ್ಲ ಒಂದು ಕಷ್ಟಗಳನ್ನು ಸಹಿತ
ನಾನು ಅನುಭವಿಸ್ತಿದ್ದೀನಿ. ಆ ಪರಮಾತ್ಮನು ಎಂಥವನು? ಇಲ್ಲಿ ಪರಮಾತ್ಮನು ಅಂದರೆ ಬೇರೆ ಅಲ್ಲ, ನನ್ನ ಒಳಗಿರುವಂತಹ ಅಂತರ್ಯಾಮಿ ಸ್ವರೂಪನು ಎಂಥವನಪ್ಪ ಅಂದರೆ ಸರ್ವ ಸಂಸಾರ ಧರ್ಮವರ್ಜಿತ. ನೋಡಿ, ಇದೆಲ್ಲ ಪ್ರತಿನಿತ್ಯವೂ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಗೊತ್ತಾ, ನನಗೆ ಯಾವ ಒಂದು ಸಂಸಾರದ ಬಾಧೆಗಳು ಇಲ್ಲ ಅಂತ ನೆನ್ನೆ ನಿಮಗೆ ಹೇಳಿದೆ. ನಿಮಗೆ ಸುಖ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ನೋಡಿ, ಗುರುಗಳು ಒಂದು ಲೆಕ್ಕವನ್ನು ಹೇಳಿಕೊಟ್ಟಾಗ ಶಿಷ್ಯನಿಗೆ ಅದು ಅರ್ಥ ಆಗಲಿಲ್ಲ, ಯಾವುದೋ ಒಂದು ಹಂತದಲ್ಲಿ ಅರ್ಥ ಆಗಲಿಲ್ಲ. ಆಗ ಶಿಷ್ಯ ಪ್ರಶ್ನೆಯನ್ನು ಮಾಡಿದ, ಗುರುಗಳೇ, ನನಗೆ ಈ ಒಂದು ಹಂತ ಅರ್ಥ ಆಗ್ತಾ ಇಲ್ಲ. ಆ ಶಿಷ್ಯ ಹೇಗೆ ಪ್ರಶ್ನೆ ಮಾಡ್ದ ಹೇಳಿ? ಅವನಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಸಹಿತ ಅವನು ಅರ್ಥ ಮಾಡಿಕೊಂಡೇ ಹೇಳ್ತಾ ಇದ್ದಾನೆ. ನನಗಿದು ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಅವನಿಗೆ. ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗಿದ್ದಕ್ಕೆ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ಗೊತ್ತಾಗಿರಲಿಲ್ಲ ಅಂದಿದ್ರೆ ನಮ್ಮೆಲ್ಲರಿಗೂ ಸಹಿತ ಹೌದು, ನಾನು ಸುಖವನ್ನು ಅನುಭವಿಸ್ತಾ ಇದ್ದೇನೆ, ಅನುಭವಕ್ಕೆ ಬರ್ತಾ ಇದೆ. ಯಾರು ಸುಖವನ್ನು ಪರಮಾತ್ಮನು ಸುಖವನ್ನು ಅನುಭವಿಸುವವನಲ್ಲ, ಆ ಸುಖ ಅನುಭವಿಸುವವನನ್ನು ನೋಡುವವನು. ಇದನ್ನೇ ಮುಂಡಕ ಕೊನೆಯ ಒಂದು ಮುಂಡಕದಲ್ಲಿ ಹೇಳಬೇಕಾದ್ರೆ, ಈ ಸಂಸಾರದ ವೃಕ್ಷದೊಳಗೆ 2 ಪಕ್ಷಿಗಳಿವೆ. ಒಂದು ಪಕ್ಷಿ ಈ ಸಂಸಾರದ ಎಲ್ಲ ಧರ್ಮಗಳನ್ನು ಅನುಭವಿಸ್ತಾ ಇದ್ದರೆ, ಇನ್ನೊಂದು ಪಕ್ಷಿ ಅದನ್ನು ಇದ್ದು ನೋಡುತ್ತಾ ಇದೆ. ಅದನ್ನು ನಿಂತುಕೊಂಡು ನೋಡ್ತಾ ಇದ್ದಾನಂತ ಪಕ್ಷಿ. ಅವನನ್ನೇ ಸಾಕ್ಷಿ ಅಂತ, ಅಂತರ್ಯಾಮಿ ಅಂತ ಇಲ್ಲಿ ಕರೀತಾ ಇದ್ದಾರೆ. ಹೌದು, ನನಗೆ ದುಃಖ ಆಗ್ತಾ ಇದೆ, ದುಃಖ ಆಗ್ತಾ ಇದೆ ಅನ್ನೋದು ನಿಂಗೆ ಗೊತ್ತಾಗ್ತಿದೆಯೋ ಇಲ್ಲೋ? ಆ ಗೊತ್ತಾಗೋನಿಗೆ ದುಃಖವೂ ಇಲ್ಲ. ಅಯ್ಯೋ ನನ್ನ ಕೈ ನೋವು, ಆ ನೋವು ಅನ್ನೋದು ನಿಂಗೆ ಗೊತ್ತಾಗ್ತಿದೆಯೋ ಇಲ್ಲೋ? ಆ ಗೊತ್ತು ಮಾಡ್ಕೊಳ್ಳೋ ನಿಂಗೆ ನೋವಿಲ್ಲ. ನಾವು ಇಡೀ ಪ್ರಪಂಚವನ್ನು, ನಮ್ಮನ್ನು ನಾವು, ನಮ್ಮ ಅಂತಃಕರಣವನ್ನು ಸಾಕ್ಷಿ ರೂಪದಿಂದಲೇ ನೋಡೋದನ್ನು ಅಭ್ಯಾಸ ಮಾಡಬೇಕು. ಭಾಷ್ಯಕಾರರು ಹೇಳ್ತಿದ್ದಾರೆ, ನಿಮಗೆ ಯಾರಿಗೂ ಸಹಿತ ಸಂಸಾರ ಧರ್ಮದ ಬಾಧೆ ಇಲ್ಲ, ಇಂತಹ ಒಂದು ಪ್ರತಿಜ್ಞೆಯನ್ನು ಯಾರು ಮಾಡೋಕ್ಕೆ ಸಾಧ್ಯ? ನಮಗೆ ಯಾರಿಗೂ ಇಲ್ಲಪ್ಪ. ಇಲ್ಲ, ಯಾಕಿಲ್ಲ? ನಾವು ಅವೆಲ್ಲವನ್ನೂ ದೃಶ್ಯ ರೂಪದಿಂದ ನೋಡ್ತಿದ್ದೀವಿ. ಇದೇ ಒಂದು ಮಂತ್ರದಲ್ಲೇ ಮುಂದೆ ಬರುವಂತಹ ಅತ್ಯದ್ಭುತವಾದಂತಹ ಒಂದು ಒಳ್ಳೆಯ ಮಂತ್ರ ಬರುತ್ತೆ. ಅಲ್ಲಿ ಈ ವಿಷಯವನ್ನು ಹೇಳಿದೆ. ಯಾವಾಗ ಈ ರೀತಿಯಾಗಿ ಅಧಿಭೂತವಾಗಿ ಮಂತ್ರಗಳನ್ನು ಹೇಳ್ತೋ ಆಗ ಶಂಕರರು ಹೇಳ್ತಾರೆ ಏನು ಅಂದರೆ, ಅಥ ಅಧಿಭೂತಂ ಭೂತೇಷು ಬ್ರಹ್ಮಾದಿ ಸ್ತಂಭ ಪರ್ಯಂತೇಷು ಅಂತರ್ಯಾಮಿ ದರ್ಶನಂ ಅಧಿಭೂತಂ. ನೋಡಿ, ಕೇವಲ ಒಂದು 10-11 ಉದಾಹರಣೆಗಳನ್ನು ಕೊಟ್ಟು, ಪ್ರಸಿದ್ಧವಾದಂತಹ ಉದಾಹರಣೆಗಳನ್ನು ಕೊಟ್ಟು, ಅವುಗಳೆಲ್ಲದರೊಳಗೂ ಪರಮಾತ್ಮನೇ ಇದ್ದಾನೆ ಅಂತ ನಾವು ಹೇಳಿದ್ದೀವಿ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಪ್ರಪಂಚದಲ್ಲಿ ನಿಮಗೆ ಎಷ್ಟು ವಸ್ತುಗಳು ಕಾಣಿಸ್ತಾ ಇದೆಯೋ ಅವೆಲ್ಲವುಗಳ ಒಳಸ್ವರೂಪವು ಅವನೇ ಆಗಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಉಪಲಕ್ಷಣ ಅಂತ ಹೇಳ್ತಾರೆ. ಈ ಉಪಲಕ್ಷಣ ಅಂದರೆ ಏನು ಅಂದರೆ, ಇದನ್ನು ನಿಮಗೆ ಉಪನಿಷತ್ತೇ ತಿಳಿಸಿಕೊಡುತ್ತೆ. ನೋಡಿ, ಎಲ್ಲಿ ತಿಳಿಸಿಕೊಡುತ್ತೆ ಅಂದರೆ, ಕಠೋಪನಿಷತ್ತಿನ ಒಂದು ಮಂತ್ರ, ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ ಒಂದು ಮಂತ್ರ, ಕಠೋಪನಿಷತ್ತಿನ ಮಂತ್ರ. ಅಲ್ಲಿ ಯಾರೊಬ್ಬ ಪರಮಾತ್ಮನು, ಯಾರೊಬ್ಬ ಸಾಧಕನು ಪರಮಾತ್ಮನನ್ನು ತಿಳಿಯಬೇಕು ಅಂತ ಹೊರಟಾಗ ಅವನು ತನ್ನ ಇಂದ್ರಿಯಗಳನ್ನು ನೋಡಿ, ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್, ಯಾರು ಅಮೃತತ್ವವನ್ನು ಬಯಸ್ತಾರೋ ಅವರು ಕಣ್ಣು ಅನ್ನುವಂಥದ್ದನ್ನು ಹೇಳಿದರು. ಕಣ್ಣನ್ನು ಒಳಮುಖವಾಗಿ ಹರಿಸಿಕೊಳ್ಳಬೇಕು. ಇಲ್ಲಿ ಕಣ್ಣು ಎಂಬ ಶಬ್ದಕ್ಕೆ ಏನು ಅರ್ಥ ಗೊತ್ತಾ? ಎಲ್ಲ ಇಂದ್ರಿಯಗಳು ಅಂತ ಅರ್ಥ. ಅಲ್ಲಿ ಕೇವಲ ಕಣ್ಣು ಅಂತ ಅರ್ಥ ಅಲ್ಲ. ಕಣ್ಣು ಅನ್ನೋದು ಏನದು? ಇನ್ನುಳಿದ ಇಂದ್ರಿಯಗಳಿಗೆ ಉಪಲಕ್ಷಣ. ಆವೃತ್ತ ಚಕ್ಷುಹು ಅಂದರೆ ಏನರ್ಥ? ಯಾರು ತನ್ನೆಲ್ಲ ಇಂದ್ರಿಯಗಳನ್ನೂ ಸಹಿತ ಒಳಮುಖವಾಗಿ ಹರಿಸಿಕೊಳ್ತಾನೋ ಅವನನ್ನು ಧೀರ ಅಂತನೋ, ಧೀರ ಎಂಬ ಒಂದು ಶಬ್ದವನ್ನು ಕೊಟ್ಟು ಅವನೇ ಪರಮಾತ್ಮನನ್ನು ತಿಳಿಯೋದಕ್ಕೆ ನಿಜವಾದ ಅಧಿಕಾರಿ, ಇಂದ್ರಿಯ ನಿಗ್ರಹ ಇರುವಂಥವನು. ಹಾಗೆ ಇಲ್ಲಿ ಒಂದು 10-12
ಉದಾಹರಣೆಗಳನ್ನು ಕೊಟ್ವಿ. ಆಕಾಶ, ಭೂಮಿ, ವಾಯು ಇವೆಲ್ಲವನ್ನು. ಇಷ್ಟಲ್ಲದೆ ಇನ್ನೆಷ್ಟು ವಸ್ತುಗಳಿದೆ ಪ್ರಪಂಚದಲ್ಲಿ? ಅನಂತವಾಗಿದೆ. ಇಷ್ಟಲ್ಲದೆ ಎಷ್ಟು ವಸ್ತುಗಳಿದೆ? ಅವೆಲ್ಲವಕ್ಕೂ ಸಹಿತ ಈ ವಸ್ತುಗಳು ಉಪಲಕ್ಷಣಾರ್ಥವಾಗಿ ಹೇಳಿದೆ ಉಪನಿಷತ್ತು. ಯಾಜ್ಞವಲ್ಕ್ಯರು ಉದ್ಧಾಲಕನಿಗೆ ಉಪಲಕ್ಷಣಾರ್ಥವಾಗಿ ಹೇಳಿ, ಏನು ಬ್ರಹ್ಮಾದಿ ಸ್ತಂಭ ಪರ್ಯಂತೇಶು, ಆ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆಗೂ ಎಷ್ಟೆಷ್ಟು ಏನೇನು ಪದಾರ್ಥಗಳಿದೆಯೋ ಆ ಎಲ್ಲ ಪದಾರ್ಥಗಳಿಗೂ ಸಹಿತ ಪರಮಾತ್ಮನೇ ಅಂತರ್ಯಾಮಿಯು, ಪರಮಾತ್ಮನೇ ಅಂತರ್ಯಾಮಿಯು ಅನ್ನೋದನ್ನು ಹೇಳಿ, ಇನ್ನು ಮುಂದೆ ಅಧಿಭೂತವಾದಂತಹ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ನೋಡಿ, ಇದು ಹೊರಗಿನ ವಿಷಯಗಳಾಗೋಯ್ತು, ಆಕಾಶ, ವಾಯು. ಈಗ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಯಸ್ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯೋಂತರಃ ಯಗುಂ ಸರ್ವಾಣಿ ಭೂತಾನಿ ನ ವಿದುಃ ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಸ್ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಏಷ ಆತ್ಮ ಅಂತರ್ಯಾಮಿ ಅಮೃತಃ ಇತ್ಯದಿ ಭೂತಂ. ಕೊನೆಗೆ ಹೇಳಿಬಿಟ್ರು, ಯಸ್ ಸರ್ವೇಷು ಭೂತೇಷು, ಪ್ರಪಂಚದಲ್ಲಿ ಎಷ್ಟು ಪದಾರ್ಥಗಳಿದೆಯೋ ಆ ಎಲ್ಲ ಪದಾರ್ಥಗಳೂ ಸಹಿತ ಈ ಒಬ್ಬ ಪರಮಾತ್ಮನನ್ನು ತನ್ನ ಒಳಗಿಟ್ಟುಕೊಂಡದ್ದಾಗಿ, ಆ ಪರಮಾತ್ಮನ ಒಂದು ಶಕ್ತಿಯಿಂದಲೇ ಎಲ್ಲ ಪದಾರ್ಥಗಳೂ ಸಹಿತ ಇದ್ದುಕೊಂಡಿದೆ. ಆ ಎಲ್ಲ ಪದಾರ್ಥಗಳು ಅಂತರ್ಯಾಮಿಯಾಗಿ ಇವನನ್ನೇ ಇಟ್ಟುಕೊಂಡಿದೆ ಅಂತ ಹೇಳಿದ ಮೇಲೆ, ಅಥ ಅಧ್ಯಾತ್ಮಂ, ಅಧ್ಯಾತ್ಮವಾಗಿ ಯಾವುದಪ್ಪ ಅಂದಾಗ, ಯಃ ಪ್ರಾಣೇ ತಿಷ್ಠನ್ ಪ್ರಾಣಾದಂತರಃ ಯಂ ಪ್ರಾಣೋ ನ ವೇದ ಯಸ್ಯಃ ಪ್ರಾಣಶರೀರಂ ಯೋ ಪ್ರಾಣೋಮಂತರಃ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಯಾರು ನಾವೆಲ್ಲರೂ ಸಹಿತ ಉಸಿರಾಡುತ್ತಿರುವಂತಹ ಈ ಪ್ರಾಣದೊಳಗಿದ್ದುಕೊಂಡವನಾಗಿ, ಪ್ರಾಣನೇ ಆದವನಾಗಿ, ಪ್ರಾಣಕ್ಕಿಂತಲೂ ಒಳಗಿರುವವನಾಗಿ ಇದ್ದಾನೋ ಅವನನ್ನು ಈ ಪ್ರಾಣವು ಅರೆತಿಲ್ಲವೋ, ಅವನನ್ನು ಈ ಪ್ರಾಣವೂ ಸಹಿತ ಅರೆತಿಲ್ಲವೋ, ಮತ್ತು ಅವನೇ ಈ ಪ್ರಾಣಕ್ಕೂ ಸಹಿತ ಶರೀರವಾಗಿದ್ದಾನೋ, ಅಷ್ಟೇ ಅಲ್ಲ, ಯಾರು ಆ ಇಂದ್ರಿಯಗಳನ್ನೂ ಸಹಿತ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೋ ಅವನನ್ನೇ ಅಂತರ್ಯಾಮಿ ಎಂಬ ಶಬ್ದದಿಂದ ಕರೆದಿದ್ದಾರೆ. ಇಲ್ಲಿ ಪ್ರಾಣನನ್ನು ತೆಗೆದುಕೊಂಡು ಮಾತು, ಕಣ್ಣು, ಕಿವಿ, ಮನಸ್ಸು ಮತ್ತು ಚರ್ಮ, ವಿಜ್ಞಾನ ಇಲ್ಲಿಯವರೆಗೂ ಸಹಿತ ಅಧ್ಯಾತ್ಮವಾಗಿ ಉಪದೇಶವನ್ನು ಮಾಡಿತು. ಎಲ್ಲವೂ ಯಾರು ಕಣ್ಣಿನ ಒಳಗೆ ಇದ್ದುಕೊಂಡಿದ್ದಾನೋ, ಕಣ್ಣನ್ನೇ ತನ್ನ ಸ್ವರೂಪವಾಗಿ, ಆ ಕಣ್ಣಿನ ಸ್ವರೂಪವಾಗಿದ್ದಾನೋ ಅಂಥವನನ್ನು ಕಣ್ಣೂ ಸಹಿತ ಅರೆತಿಲ್ಲವೋ ಅವನೇ ಅಂತರ್ಯಾಮಿಯು, ಅವನೇ ಅಮೃತನು ಅಂತ ಹೇಳಿದ್ರು. ಇಡೀ ಸಮಸ್ತ ಉಪನಿಷತ್ತು ಏನನ್ನ ಹೇಳೋಕ್ಕೆ ಹೊರಟಿದೆ ಅಂತ ನಾವು ಹೋದಾಗ, ಜೀವಾತ್ಮನಿಗೂ ಮತ್ತು ಪರಮಾತ್ಮನಿಗೂ ಅಭೇದವನ್ನು ಕಲ್ಪಿಸೋದಕ್ಕೋಸ್ಕರವೇ ಎಲ್ಲ ಉಪನಿಷತ್ತುಗಳು ಸಹಿತ ಹೊರಟಿದೆ. ಅಂತರ್ಯಾಮಿ ಬ್ರಾಹ್ಮಣದಲ್ಲೂ ಸಹಿತ ಅದನ್ನೇ ಹೇಳ್ತಾ ಇದೆ. ಎಲ್ಲ ಉಪನಿಷತ್ತುಗಳು ಏನಕ್ಕೆ ಹೊರಟಿದೆ? ಜೀವಾತ್ಮನಿಗೂ ಮತ್ತು ಪರಮಾತ್ಮನಿಗೂ ಅಭೇದವನ್ನು ಹೇಳ್ತಾ ಇದೆ. ಅಭೇದ ಅಂದರೆ ಏನಪ್ಪ ಅಂದರೆ, ವಿಜ್ಞಾನಾತ್ಮ ಪರಮಾತ್ಮನೋಹೋ, ಇಲ್ಲಿ ವಿಜ್ಞಾನಾತ್ಮ ಅಂದರೆ ಜೀವನು, ಪರಮಾತ್ಮನಿಗೂ ಅಭೇದವನ್ನು ಹೇಳೋಕ್ಕೋಸ್ಕರವೇ ಸಮಸ್ತ ವೇದಾಂತ ವಾಕ್ಯಗಳು ಸಹಿತ ಹೊರಟಿದೆ. ಇದು ಶಂಕರ ಭಗವತ್ಪಾದರು ಹೇಳಿದಂತಹ ವಾಕ್ಯ. ಈ ವಾಕ್ಯದ ಒಂದು ವಿವರಣೆಯನ್ನು ನಾವು ನೋಡಿದಾಗ ನೋಡಿ, ನಾವೆಲ್ಲರೂ ಸಹಿತ ಪ್ರತಿನಿತ್ಯವೂ ನಾನು ಎಂಬ ಶಬ್ದವನ್ನು ಬಳಸ್ತಾ ಇದ್ದೀವಿ. ನಾನು ಎಂಬ ಶಬ್ದವನ್ನು ನಾವು ಬಳಸ್ತಾ ಇದ್ದೀವಿ. ಅಲ್ಲಿ ನಾನು ಎಂಬ ಶಬ್ದಕ್ಕೆ ನಾವು ಯಾರು ಪರಮಾತ್ಮ ಅಂತ ಏನು ತಿಳ್ಕೊಂಡಿದ್ದೀವಾ? ಯಾರೂ ತಿಳ್ಕೊಂಡಿಲ್ಲ. ನಾನು ಅಂದರೆ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಇಟ್ಟುಕೊಂಡಿರುವಂತಹ ಈ ಸ್ಥೂಲ ಕಾಯವಾಗಿರುವಂತಹ ಈ ಶರೀರವೇ ನಾನು ಅಂತ ಅಂದುಕೊಂಡಿರೋದು. ಆದರೆ ಶಾಸ್ತ್ರದ ಪ್ರಕಾರ
ನಾನು ಎಂಬ ಶಬ್ದಕ್ಕೆ ಅರ್ಥ, ನಾನು ಎಂಬ ಶಬ್ದಕ್ಕೆ ಅರ್ಥ ನೀನು ಯಾವುದರ ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಸಂಬಂಧಪಡದಂತಹ ಸಾಕ್ಷಿ ರೂಪದಿಂದ ಇರುವಂತಹ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನು ನೀನು ಅಂತ. ಉದಾಹರಣೆಯನ್ನು ಕೊಡಬೇಕಾದ್ರೆ ನೀವು ಯಾವುದೇ ವಾಕ್ಯಗಳನ್ನು ತೆಗೆದುಕೊಳ್ಳಿ. ಈಗ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವು ಆಗಿದ್ದೇನೆ. ಅಲ್ಲಿ ನಾನು ಅಂದರೆ ಯಾರು, ಬ್ರಹ್ಮ ಅಂದರೆ ಯಾರು? ನಾನು ಅಂದರೆ ಯಾರು, ಬ್ರಹ್ಮ ಅಂದರೆ ಯಾರು? ಇಲ್ಲಿ ನಾನು ಎಂಬ ಶಬ್ದಕ್ಕೆ ಪ್ರಸಿದ್ಧಾರ್ಥವಾಗಿ ಬ್ರಹ್ಮ ಅಂತಲೇ ನಾವು ತೆಗೆದುಕೊಂಡು ಬಿಟ್ರೆ ಬ್ರಹ್ಮ ಬ್ರಹ್ಮವಾಗಿದ್ದೇನೆ ಸರಿ ಹೋಗುತ್ತಾ? ಅಲ್ಲ. ಅಲ್ಲಿ ನಾನು ಎಂಬ ಶಬ್ದಕ್ಕೆ ಜೀವಾತ್ಮನು, ಜೀವಾತ್ಮನೇ ಪರಮಾತ್ಮನು ಆಗಿದ್ದಾನೆ. ನಾನು ಅಂದರೆ ಯಾರು? ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಇಟ್ಟುಕೊಂಡು ನಾನು ನಾನು ಅಂತೀನಲ್ಲಪ್ಪ, ಇವನು ನಾನಲ್ಲ, ಈ ನಾನೇ ಬ್ರಹ್ಮವೂ ಆಗಿದ್ದೇನೆ, ಆಗಿದ್ದೆ, ಆಗಿದ್ದೇನೆ, ಆಗೇ ಇರ್ತೇನೆ. ಪರಮಾತ್ಮನಿಗೆ ಭೂತ ಭವಿಷ್ಯದ ವರ್ತಮಾನಗಳಿಲ್ಲ, ಅದಕ್ಕೆ ಅವನಿಗೆ ಪುರಾಣ ಅಂತ ಹೆಸರು. ಪುರಾಣ ಅಂದ್ರೆ ಏನು? ಪುರಾಪಿ ನವಯೇವ ಅಂತ. ಅದು ತುಂಬ ಯಾವಾಗೋ ನಡೆದಿದ್ರೂ ಸಹಿತ ಈಗ ಆ ಕಥೆಯನ್ನು ಕೇಳಿದ್ರೆ ಎಲ್ಲೋ ನಮ್ಮ ಕಣ್ಮುಂದೆನೇ ನಡೀತಾ ಇದೆಯೇನೋ ಅಂತ ನಡೆಸುತ್ತೆ. ಅದಕ್ಕೆ ಅವನಿಗೆ ಪುರಾಣ ಕವಿಂ ಪುರಾಣ ಅಂತ ಅವನಿಗೊಂದು ವಿಶೇಷಣ ಪರಮಾತ್ಮನಿಗೆ. ಇಲ್ಲಿ ನಾನೇ ಬ್ರಹ್ಮವು ಆಗಿದ್ದೇನೆ ಅಂದಾಗ ಈಗ ತತ್ವಮಸಿ, ಅದೇ ನೀನು ಆಗಿರುವೆ. ಅಲ್ಲ, ಅದು ಎಂಬ ಸರ್ವನಾಮ ಶಬ್ದಕ್ಕೆ ಅರ್ಥ ಏನು? ನೀನು ಎಂಬ ಸರ್ವನಾಮ ಶಬ್ದಕ್ಕೆ ಅರ್ಥ ಏನು? ಅದೇ ಅಲ್ಲಿ ಅದು ಎಂಬ ಸರ್ವನಾಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ನೀನು ಅಂತ ತ್ವಮ್ ಅಂತ ಹೇಳ್ತಿದ್ದೀವಲ್ಲ, ಏನದು ತ್ವಮ್? ನೀನು ನೀನು ಅಂತ ಅಂದುಕೊಳ್ತಾ ಇದೆಯಲ್ಲಪ್ಪ, ದೇಹೇಂದ್ರಿಯ ಮನೋಬುದ್ಧಿಗಳನ್ನು, ಅದು ನೀನಲ್ಲ, ಆ ಬ್ರಹ್ಮವೇ ನೀನಾಗಿದೆಯ. ಅಯಮಾತ್ಮ ಬ್ರಹ್ಮ, ಆ ಬ್ರಹ್ಮವೇ ಅಯಂ ಆತ್ಮ, ಈ ಆತ್ಮನೇ ಬ್ರಹ್ಮವು. ನೋಡಿ, ಇಲ್ಲಿ ಆತ್ಮ ಶಬ್ದವನ್ನೇ ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಹೇಳ್ತಾ ಇದೆ. ಉಪನಿಷತ್ತು ಕೇವಲ ಆತ್ಮ ಶಬ್ದವನ್ನು ಪರಮಾತ್ಮನಿಗೆ ಹೇಳದೆ, ನೋಡಿ ಜೀವಾತ್ಮನಿಗೂ ಆತ್ಮ ಶಬ್ದವನ್ನು ಬಳಸ್ತಾ ಇದೆ. ಅಯಂ ಆತ್ಮ ಬ್ರಹ್ಮ. ಇಲ್ಲಾದರೂ ಸರ್ವನಾಮ ಶಬ್ದಗಳನ್ನು ಹೇಳಿಬಿಡ್ತು. ಇಲ್ಲಿ ಪ್ರಾಣೇ ತಿಷ್ಠನ್, ಪ್ರಾಣನ ಒಳಗೂ ಇರುವಂಥವನವನು, ಅವನೇ ನೀನು ಆಗಿದೀಯ, ಅಂತರ್ಯಾಮಿಯೇ ನೀನಾಗಿದೀಯ ಅಂದಾಗ ಸಮಸ್ತ ವೇದಾಂತ ವಾಕ್ಯಗಳೂ ಸಹಿತ ನಾವು ತಿಳಿದುಕೊಂಡಿರುವಂತಹ ಈ ಜೀವಾತ್ಮನಿಗೂ ಮತ್ತು ಶಾಸ್ತ್ರ ಉಪದೇಶಿಸುತ್ತಿರುವಂತಹ ಪರಮಾತ್ಮನಿಗೂ ಅಭೇದವನ್ನು ಹೇಳೋದಿಕ್ಕೆ ಬಂದಿದೆ. ಅದಕ್ಕೇನೆ ಆ ಒಂದು ಶಂಕರರು ಇತಿ ವೇದಾಂತ ಡಿಂಡಿಮಃ ಅಲ್ಲಿ ಹೇಳ್ತಾರೆ, ಎಂಥದ್ದು? ಆ ಒಂದು ಜೀವೋ ಬ್ರಹ್ಮೈವನ ಅಪರಃ ಇತಿ ವೇದಾಂತ ಡಿಂಡಿಮಃ. ಜೀವಾತ್ಮನು ಪರಮಾತ್ಮನೇ ಆಗಿದ್ದಾನೆ, ಇದರೊಳಗೆ ಏನು ಸಂಶಯ ಬೇಡ. ಇದು ವೇದ. ಡಿಂಡಿಮ ಅಂತ ಏನು ಗೊತ್ತಾ? ತಬಲ ಬಡಿತಾರಲ್ಲ, ಹೇಳ್ಕೊಂಡು ಹೋಗ್ತಾರಲ್ಲ ರಸ್ತೆಯಲ್ಲಿ, ಈ ರೀತಿ ವೇದಾಂತ ಕೂಗಿ ಹೇಳ್ತಾ ಇದೆ. ಏನಂತ? ಜೀವನು ಪರಮಾತ್ಮನೇ ಆಗಿದ್ದಾನಪ್ಪ, ಜೀವನು ಜೀವತ್ವ ಇಲ್ಲ. ಆ ಜೀವತ್ವದ ಕಲ್ಪನೆಯನ್ನು ನಾವು ಮಾಡಿಕೊಂಡಿದ್ದೀವಲ್ಲ, ಅದನ್ನೇ ಅಜ್ಞಾನ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಜ್ಞಾನ ಅಂದರೆ ಬೇರೆ ಅಲ್ಲ, ನಾವು ಜೀವತ್ವದ ಕಲ್ಪನೆಯನ್ನು ಇಟ್ಟುಕೊಂಡಿದ್ದೀವಲ್ಲ, ಆ ಜೀವತ್ವದ ಕಲ್ಪನೆಯೇ ಅಜ್ಞಾನ. ಯಾವ ಒಬ್ಬ ಪರಮಾತ್ಮನನ್ನೇ ನೀನು ಅಂತ ಶಾಸ್ತ್ರ ಉಪದೇಶಿಸುತ್ತಾ ಇರಬೇಕಾದ್ರೆ, ಆ ನಾನು ಅಂತ ಅರೆತಂತಹ ಪರಮಾತ್ಮನು ನಾನಾಗದೇ ಇದ್ದಾಗ, ಯಾವುದು ನೀನಲ್ಲೋ ಅಂತ ಹೇಳಿದ ಶಾಸ್ತ್ರ ಕೂಗಿ ಕೂಗಿ ಹೇಳ್ತಿದೆ, ಅದು ನೀನಲ್ಲಪ್ಪ, ಅದು ನೀನಲ್ಲ, ನೀನಲ್ಲ ಅಷ್ಟು ಹೇಳ್ತಾ ಇರಬೇಕಾದ್ರೂ ಸಹಿತ ನಮಗದರ ಕಡೆ ಅರಿವಿಲ್ಲ. ಇಲ್ಲ, ಅದೇ ನಾನು, ಅದೇ ನಾನು, ಅದೇ ನಾನು. ಇಷ್ಟು ಉಪನಿಷತ್ತುಗಳು, ಇಷ್ಟು ಮಹರ್ಷಿಗಳು, ಈ ಒಂದು ಸಂವಾದ ರೂಪ ಎಲ್ಲ ಏನಕ್ಕೆ? ಈ ಆಖ್ಯಾಯಿಕ ಅನ್ನೋದೇ. ಉದ್ದಾಲಕ ಬರ್ತಾರೆ, ಯಾಜ್ಞವಲ್ಕ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ಯಾಜ್ಞವಲ್ಕ್ಯರಿಗೆ ಉತ್ತರವನ್ನು ಕೊಡ್ತಾರೆ. ಒಂದು, ಗುರು ಶಿಷ್ಯ ಸಂಬಂಧವನ್ನು ತೋರಿಸಬೇಕು. ಎರಡು, ಈ ವಿದ್ಯೆಯ ಮಹತ್ವವನ್ನು ಹೇಳಬೇಕು. ಪರಮಾತ್ಮ ವಿದ್ಯೆ ಅನ್ನೋದು ಏನು? ನಮ್ಮೆಲ್ಲರಿಗೂ ಸಹಿತ ಬೇಕಾಗಿರುವಂತಹ ವಿದ್ಯೆ ಅದು. ನಾವೆಲ್ಲರೂ ಸಹಿತ ಪಡೆದುಕೊಳ್ಳಲೇಬೇಕಾಗಿರುವಂತಹ ವಿದ್ಯೆ. ಯಾಕೆ? ನಾನೇ ಆಗಿರೋದ್ರಿಂದ. ಇಲ್ಲಿ ಇದನ್ನು ಪಡೆದುಕೊಳ್ಳಬೇಕು ಅನ್ನೋದು ತಪ್ಪು, ಗೊತ್ತಾ?
ಯಾಕೆ? ಪಡೆದಿರುವುದಾಗಿರೋದ್ರಿಂದ. ಯಾವುದನ್ನು ನಾವು ಹೊಸದಾಗಿ ಪಡ್ಕೋತೀವೋ ಅದು ಮತ್ತೆ ಹೊರಟು ಹೋಗುತ್ತೆ ಅಂತ ಆಗತ್ತೆ. ಆಯಿತು, ಈಗ ನನ್ನ ಹತ್ರ ಈ ಒಂದು ಕೈ ಗಡಿಯಾರ ಇದೆ. ಓಹೋ, ನನ್ನ ವಿವಾಹದ ಸಂದರ್ಭದಲ್ಲಿ ಕೊಟ್ಟಂಥದ್ದು. ಸರಿ, ಎಷ್ಟು ದಿನ ಇರುತ್ತೆ? ಇನ್ನು ಸ್ವಲ್ಪ ದಿನ ಇರಬಹುದೇನೋ. ಆಮೇಲೆ ಏನಾಗುತ್ತೆ? ಹೊಸದಾಗಿ ಬಂದಿದೆ, ಹೋಯ್ತು ಅಷ್ಟೆ. ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಳಿಯಲ್ಲಿ ಒಬ್ಬರು ಮಹನೀಯರಿದ್ದರು. ಅವರು ಬ್ರಹ್ಮಚೈತನ್ಯ ಮಹಾರಾಜರು ಅಂತ. ಸಾಕ್ಷಾತ್ತಾಗಿ ಕಲಿಯುಗದೊಳಗೂ ಸಹಿತ ಆ ರಾಮನ ಅವತಾರವಾಯಿತು ಅಂದರೆ ಅದು ಬ್ರಹ್ಮಚೈತನ್ಯ ಮಹಾರಾಜರ ರೂಪದಿಂದ ಅವತಾರವಾಯಿತು ಅಂದರೆ ಅದನ್ನು ಸುಳ್ಳಾಗಲ್ಲ. ಅಂತಹ ಮಹನೀಯರು. ಅವರು ಒಂದು ಕಡೆ ಬರೀತಾರೆ, ನಮಗೆ ಯಾಕೆ ನಾವು ವಸ್ತುಗಳನ್ನು ಕಳೆದುಕೊಂಡಾಗ ನಮಗೆ ದುಃಖ ಆಗ್ತಾ ಇದೆ ಅಂದಾಗ ಒಂದು ವಾಕ್ಯವನ್ನು ಬರೀತಾರೆ. ನಮ್ಮ ಅಂತಃಕರಣದ ಸ್ಥಿತಿ ಏನನ್ನಿಸುತ್ತೆ ಗೊತ್ತಾ? ವೇದದೊಳಗೆ ಒಂದು ಕಥೆ ಬರುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ, ಹೇಳ್ತೀನಿ. ದೇವತೆಗಳಿಗೂ ಅಸುರರಿಗೂ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆದಾಗ ದೇವತೆಗಳು ಸೋಲುವ ಹಂತಕ್ಕೆ ಬಂದುಬಿಡ್ತಾರೆ. ಆಗ ದೇವತೆಗಳೆಲ್ಲ ತೀರ್ಮಾನ ಮಾಡಿಕೊಳ್ತಾರೆ, ನಾವು ಸೋತ್ರೂ ಸಹಿತ ಆನಂದವಾಗಿರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಹತ್ರ ಸಂಪತ್ತು ಇರಬೇಕು, ಹಣ ಇರಬೇಕು, ಸಂಪತ್ತಿರಬೇಕು. ಅದಕ್ಕೋಸ್ಕರ ಅಮರಾವತಿಯಲ್ಲಿದ್ದಂತಹ ಅಷ್ಟೂ ಸಂಪತ್ತನ್ನು ಯಜ್ಞೇಶ್ವರನ ಕೈಯಲ್ಲಿ ಕೊಟ್ಟು, ಅಗ್ನಿ ಕೈಯಲ್ಲಿ ಕೊಟ್ಟು, ಅಗ್ನಿ ನೀನು ಹೋಗಪ್ಪ, ನೀನೊಂದು ಕಡೆ ತೊಗೊಂಡಿಟ್ಟಿರು, ನಾವು ಗೆದ್ವಾ ತೊಗೊಂಡು ಬಾ, ಸೋತ್ವಾ ನಿನ್ನ ಜೊತೆಗೆ ನಾವು ಬರ್ತೀವಿ, ಅಲ್ಲೇ ಆರಾಮಾಗಿರೋಣ ಅಂತ ಹೇಳಿ ಕೊಟ್ಟು ಕಳುಹಿಸಿದ ಮೇಲೆ 1 ವರ್ಷಗಳ ಕಾಲ ಯುದ್ಧ ನಡೀತಂತೆ. ಅದೃಷ್ಟವಶಾತ್ ದೇವತೆಗಳು ಗೆದ್ದುಬಿಟ್ರು. ಅಮರಾವತಿಗೆ ಬರ್ತಾರೆ, ಸಂಪತ್ತೇ ಇಲ್ಲ. ಅಗ್ನಿ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಯಜ್ಞೇಶ್ವರ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಕೊನೆಗೆ ದೂರದಲ್ಲಿ ನಿಂತು ನೋಡಿದಾಗ ಅಶ್ವತ್ಥ ಮರ ಹೊಳಿತಾ ಇತ್ತಂತೆ. ಈಗಲೂ ನೋಡಿ, ಅಶ್ವತ್ಥ ಮರದ ಮೇಲೆ ಬಿಸಿಲು ಬಿದ್ದಾಗ ನಿಗಿ ಹೊಳೆಯುತ್ತೆ. ಆಗ ದೇವತೆಗಳು ಅಂದ್ಕೊಂಡ್ರು, ಓಹೋ ಯದಶ್ವತ್ಥೇ ತಿಷ್ಠ, ಓನ್ ಅಶ್ವತ್ಥ ಮರದೊಳಗೆ ಇದ್ದಾನೆ ಕಣೋ. ಯಾಕೆ? ಯಾವ ಮರದಲ್ಲೂ ಇಲ್ಲದಂತಹ ಹೊಳಪು ಈ ಮರಕ್ಕೆ ಹೇಗೆ ಬಂದುಬಿಡ್ತು? ಆಗ ಅಲ್ಲಿಗೆ ಹೋಗಿ ಕೆರೆದ್ರು, ಅಗ್ನಿ ಬಾರಪ್ಪ ಅಂತ ಕೂಗುದು. ಅಗ್ನಿ ಯಾವಾಗ ಸಂಪತ್ತನ್ನು ತಂದ ಆವಾಗ ಅಗ್ನಿ ಅನ್ಕೋತಿದ್ದ ಇದು ನಮ್ಮ ಸಂಪತ್ತು ಅಂತ, ದೇವತೆಗಳ ಸಂಪತ್ತು ಅಂತ ಸ್ವಲ್ಪ ದಿನ ಅಂದ್ಕೊಂಡ. ಇನ್ನೂ ಒಂದು 6-8 ತಿಂಗಳು ಹೋದ್ಮೇಲೆ ನಮ್ಮ ಸಂಪತ್ತು ಅಂದ್ಕೊಳ್ಳೋಕೆ ಶುರು ಮಾಡ್ದ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ನನ್ನ ಸಂಪತ್ತು ಅಂದ್ಕೊಂಡ. ಏನು ಹೇಳಿ? ಆ ಯಜ್ಞೇಶ್ವರ ನನ್ನ ಸಂಪತ್ತು ಅಂದ್ಕೊಂಡ. ಯಾವಾಗ ಕೂಗಿಬಿಟ್ರು ತಕ್ಷಣ ಯಜ್ಞೇಶ್ವರ ಹೊರಗೆ ಬಂದ. ಆ ಸಂಪತ್ತನ್ನು ಕೊಡಬೇಕಾದ್ರೆ ಅವನು ಹತ್ತು ಬಿಟ್ಟನಂತೆ. ಯಾರೋ ಅಗ್ನಿ ಹತ್ತು ಬಿಟ್ಟನಂತೆ. ಅದ್ರ ಮುಂದಿನ ಇನ್ನೊಂದು ಕಥೆ, ಆ ಕಣ್ಣೀರೇ ಬೆಳ್ಳಿಯಾಗಿ ಹುಟ್ಟಿತು. ಅದು ಬೆಳ್ಳಿಯನ್ನು, ಆ ಒಂದು ಕಥೆ, ಬೆಳ್ಳಿಯನ್ನು ಪುನರಾಧಾನದಲ್ಲಿ ದಾನ ಮಾಡಬಾರದು, ಅದು ಕಥೆ ಮುಂದುವರಿಯುತ್ತೆ. ಅದು ಬೇರೆ ಕಥೆಗಳು ಮುಂದುವರಿಯುತ್ತೆ. ಇಲ್ಲಿ ಅಷ್ಟು ಮಾತ್ರ ನಾವು ತಗೊಳ್ಳೋಣ. ಅಗ್ನಿ ಅತ್ತ, ಏನಕ್ಕೆ ದುಃಖ ಆಯಿತು ಅವನಿಗೆ? ಯಾವ ಪದಾರ್ಥ ನನ್ನದಲ್ಲವೋ ನನ್ನದು ಅಂತ ತಿಳ್ಕೊಂಡಿದ್ದಕ್ಕೆ ಅವನಿಗೆ ದುಃಖ ಆಯಿತು. ಹಾಗೆಯೇ ಈ ಪ್ರಪಂಚ ಅನ್ನುವಂಥದ್ದು ಪರಮಾತ್ಮನು ಕೊಟ್ಟಂತಹ ಒಂದು ಮನೆ ನಮಗಿದು, ಪರಮಾತ್ಮನ ಮನೆ. ಆ ಪರಮಾತ್ಮನು ನಮಗೆ ಮನೆಯನ್ನು ಕೊಡ್ತಾನೆ, ಹೆಂಡತಿಯನ್ನು ಕೊಡ್ತಾನೆ, ಮಕ್ಕಳನ್ನು ಕೊಡ್ತಾನೆ. ಅದೆಲ್ಲರೂ ಯಾರ ವಸ್ತು? ಅದು ಪರಮಾತ್ಮನ ವಸ್ತು. ನಮಗೆ ನೋಡ್ಕೊಳ್ಳೋಕೆ ಕೊಡ್ತಾ ಇದ್ದಾನೆ. ಸ್ವಲ್ಪ ದಿನ ಇದು ನೀನು ನೋಡ್ಕೊಳ್ಳಯ್ಯ, ಸ್ವಲ್ಪ ದಿನ ಇದನ್ನು ಇಟ್ಕೋ, ಪರವಾಗಿಲ್ಲ, ಸ್ವಲ್ಪ ದಿನ ಇದು ಇಟ್ಕೋ. ಅವನ ವಸ್ತುವನ್ನು ಯಾವಾಗಾದ್ರೂ ತಗೋಬಹುದು. ನಾವು ವಸ್ತುವನ್ನು ನೋಡಬೇಕಾದರೂ ಸಹಿತ ಪರಮಾತ್ಮನು ಕೊಟ್ಟಂಥದ್ದು ಅಂತ ನೋಡಬೇಕೇ ಹೊರತು ನಾನು ಅನ್ನೋದು ಬರಬಾರ್ದಲ್ಲಿ. ಯಾವಾಗ ಅವನದನ್ನು ನನ್ನದು ಅಂದುಕೊಂಡು ಬಿಟ್ಟಿವೆ, ಅದು ಹೋದಾಗ ನಮಗೆ ದುಃಖ ಆರಂಭ ಆಯಿತು. ಅದಕ್ಕೋಸ್ಕರವೇ ನಾವು ಪ್ರಪಂಚದಲ್ಲಿರುವಂತಹ ವಸ್ತುಗಳನ್ನೂ ಸಹಿತ, ಯಾವುದೇ ಒಂದು ಪದಾರ್ಥಗಳೂ ಸಹಿತ ಪರಮಾತ್ಮನದು ಅಂತಲೇ ನಾವು ನೋಡಬೇಕು. ಆಗ ನಮಗೆ ಈ ಅಂತರ್ಯಾಮಿ ಸ್ವರೂಪದ ವಿಷಯ ಗೊತ್ತಾಗುತ್ತೆ. ಪರಮಾತ್ಮನು ಹೇಗೆ ಅಂತರ್ಯಾಮಿಯಾಗಿದ್ದಾನೆ? ನಾನು ಎಂಬ ರೂಪದಿಂದಲೇ ಅಂತರ್ಯಾಮಿಯಾಗಿದ್ದಾನೆ. ಪರಮಾತ್ಮನು ಸರ್ವಭೂತಗಳಲ್ಲಿಯೂ ಇದ್ದಾನೆ ಅಂತ ಹೇಳಿದ್ವಿ. ಹೇಗೆ ಇದ್ದಾನೆ ಪರಮಾತ್ಮನು ಸರ್ವಭೂತಗಳಲ್ಲಿಯೂ? ಇದೆ ಎಂಬ ರೂಪದಿಂದಲೇ ಇದ್ದಾನಂತವನು. ಧ್ವನಿವರ್ಧಕವೂ ಇದೆ, ಇದಕ್ಕೆ ಧ್ವನಿವರ್ಧಕ ಅಂತ ಹೆಸರು. ಧ್ವನಿವರ್ಧಕವೂ ಇದೆ, ಪುಸ್ತಕವೂ ಇದೆ, ಮೇಜು ಇದೆ,
ಸದ್ರು ಸಂಸ್ಕೃತದಲ್ಲಿ ಇದೆ ಅನ್ನೋಕ್ಕೆ ಸತ್ ಅಂತ ಕರೀತಾರೆ. ಪರಮಾತ್ಮನು ಹೇಗಿದ್ದಾನೆ ಎಲ್ಲ ವಸ್ತುಗಳಲ್ಲಿಯೂ ಅಂತ ಯಾರು ಪ್ರಶ್ನೆಯನ್ನು ಮಾಡಿದ್ರೆ ಧೈರ್ಯವಾಗಿ ಉತ್ತರ ಕೊಡೋಣ ನಾವು. ಪರಮಾತ್ಮನು ಸದ್ರೂಪದಿಂದಲೇ ಎಲ್ಲ ವಸ್ತುಗಳಲ್ಲೂ ಇದ್ದಾನೆ. ಇದೇ ಎಂಬ ರೂಪದಿಂದಲೇ ಎಲ್ಲ ರೂಪದಲ್ಲೂ ಇದ್ದಾನೆ. ಹೀಗಿರುವುದರಿಂದ ಇಲ್ಲಿ ಯಶ್ರೋತ್ರೇ ತಿಷ್ಠನ್ ಅತ್ರ ಅಂತರಃ ಯಂ ಶ್ರೋತ್ರಂ ನ ವೇದ ಯಸ್ಯ ಶ್ರೋತ್ರಗಂ ಶರೀರಂ ಯಹ ಶ್ರೋತ್ರಂ ಅಂತರಃ ಯಮಯತಿ ಏಷಃ ಅಂತರ್ಯಾಮೀ ಅಮೃತಃ. ಎಲ್ಲ ಇಂದ್ರಿಯಗಳಿಗೂ ಸಹಿತ ಒಳಗಿನ ಸ್ವರೂಪದವನಾಗಿದ್ದುಕೊಂಡವನಾಗಿ, ಎಲ್ಲ ಇಂದ್ರಿಯಗಳಿಗೂ ಒಳಗಿನ ಸ್ವರೂಪದವನಾಗವನು ಇದ್ದುಕೊಂಡವನಾಗಿ, ಆ ಒಳಗಿನ ಸ್ವರೂಪದವನನ್ನು ಯಾವಾಗ ನಾವು ಅರೆತಿಲ್ಲವೋ ಅವನು ನಾವೇನಾಗ್ತಿಲ್ಲ, ಅರಿತಾ ಇಲ್ಲ. ಅಂಥವನನ್ನೇ ಇಲ್ಲಿ ನಾವು ಅಂತರ್ಯಾಮಿ ಅಂತ ಕರಿತಿದ್ದೀವಿ. ಈ ಉತ್ತರವನ್ನು ಕೊಟ್ಟ ಕೂಡಲೇ ಉದ್ಧಾಲಕನಿಗೆ ಒಂದು ಆಶ್ಚರ್ಯ ಆಗುತ್ತಂತ. ಯಾಕೆ ಅಂದರೆ ಅವನೊಂದು ಮಾತನ್ನು ಹೇಳಿದ್ದ, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಈ ವಿಷಯವೂ ನಿನಗೆ ಗೊತ್ತಿಲ್ಲದೆ ಹೋದದ್ದಾಗಿ ನೀನೇನಾದರೂ ಈ 1000 ಹಸುಗಳನ್ನು ಹೊಡೆದುಕೊಂಡು ಹೋದದ್ದೇ ಆಗಿದ್ದರೆ ನಿನ್ನ ತಲೆಯು ಇಲ್ಲೇ ಬಿದ್ದು ಹೋಗಲಿ, ಉದ್ಧಾಲಕನು ಹೇಳಿದ. ಇನ್ನೂ ಈ ಉದ್ಧಾಲಕನ ಪ್ರಶ್ನೆ ಪೂರ್ಣ ಆಗಿಲ್ಲ. ಆಗ ಆ ಉದ್ಧಾಲಕನನ್ನು ನೋಡಿ ಕೊನೆಗೆ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರಃ ಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ ಯೋ ವಿಜ್ಞಾನಾಮಂತರಃ ಯಮಯತಿ ಏಷತ ಅಂತರ್ಯಾಮಿ ಏಷಃ ಆತ್ಮ ಅಮೃತಃ. ನೋಡಪ್ಪ, ಯಾರು ಮನಸ್ಸಿನಲ್ಲಿದ್ದುಕೊಂಡವನಾಗಿ ಆ ಮನಸ್ಸನ್ನೂ ಸಹಿತ ಮನಸ್ಸಿಗೂ ಕಾರಣೀಭೂತನಾಗಿ ಆ ಮನಸ್ಸು ಯಾವ ಒಂದು ವಿಷಯವನ್ನು ಅರಿಯುತ್ತಾ ಇಲ್ಲವೋ, ಯಾಕಂದರೆ ಹೇಗಾಗ್ತಿದೆ ಗೊತ್ತಾ ನಮಗೆಲ್ಲರಿಗೂ ಸಹಿತ, ಈ ಬುದ್ಧಿ ಪರಮಾತ್ಮನನ್ನು ಮುಟ್ಟುತ್ತೀನಿ ಅಂತ ಹೋಗ್ತಾ ಇದೆ. ಅದು ಸಾಧ್ಯ ಇಲ್ಲ. ಯಾಕೆ? ಪರಮಾತ್ಮನಿಂದ ಜೀವಾತ್ಮನು, ಪರಮಾತ್ಮನೇ ಜೀವಾತ್ಮನು ಅನ್ನಿ ವ್ಯವಹಾರಕ್ಕೆ, ಆ ಜೀವಾತ್ಮನಿಂದ ಬುದ್ಧಿ, ಇಷ್ಟು ಹೊರಗಿರುವಂತಹ ಬುದ್ಧಿ ಒಳಗಿರುವಂತಹ ಸ್ವರೂಪವನ್ನು ಹೇಗೆ ಮುಟ್ಟಕ್ಕೆ ಸಾಧ್ಯ? ಒಂದು ವ್ಯವಹಾರದ ಮಾತಲ್ಲಿ ಹೇಳಬೇಕಾದ್ರೆ, ನನ್ನ ನಾಮಕರಣದಲ್ಲಿ ನನ್ನ ಮೊಮ್ಮಗ ಬಂದಂತಹ ಋತ್ವಿಜರಿಗೆ ತುಪ್ಪವನ್ನು ಬಡಿಸ್ತಾನ? ಯಾರ ನಾಮಕರಣ? ನನ್ನ ನಾಮಕರಣ. ನನ್ನ ನಾಮಕರಣದಲ್ಲಿ ನನ್ನ ಮೊಮ್ಮಗ, ನೋಡಿ ಸ್ವಾಮಿಗಳು ಮೊಮ್ಮಗ ಎಂಬ ಶಬ್ದವನ್ನು ಬಳಸ್ತಾರೆ, ಮೊಮ್ಮಗ ಬರೆಯಲ್ಲ, ಮೊಮ್ಮಗ ಬರೀತಾರೆ. ಅಂದರೆ ಅವರು ಬರೆಯುವಂತಹ ಒಂದು ಕನ್ನಡ ಶಬ್ದಗಳು ಇದೆಯಲ್ಲ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ನಿಜವಾಗಲೂ ನಿಮಗೆ ಯಾರಿಗಾದರೂ ಸಹಿತ ಅಧ್ಯಾತ್ಮಶಾಸ್ತ್ರವನ್ನು, ಶುದ್ಧ ಅಧ್ಯಾತ್ಮಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಎಂಬ ಉತ್ಕಟ ಹಂಬಲತೆ ಇದೆ ಅಂದರೆ ಅವರು ಪೂಜ್ಯ DVG ಅವರ ಗ್ರಂಥ ಸರಣಿಯನ್ನು, ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಗ್ರಂಥ ಸರಣಿಗಳನ್ನು ಓದಿದ ಮಾತ್ರದಿಂದಲೇ ನಮ್ಮ ಅದರ ಒಳಸ್ವರೂಪಗಳು ಅರ್ಥವಾಗ್ತಾ ಹೋಗುತ್ತೆ. ಯಾಕೆ? ಇಬ್ಬರೂ ಸಹಿತ ಉಪನಿಷತ್ತಲ್ಲಿ ಏನು ಪ್ರತಿಪಾದ್ಯವೋ ಅದನ್ನೇ ಹೇಳ್ತಾರೆ. ಅದೇ ಒಂದು ವಿಷಯವನ್ನೇ ಪರಿಪೂರ್ಣವಾಗಿ ಎಂತಹ ಗುರುಗಳು ಸಿಗಬೇಕಂತೆ ಗೊತ್ತಾ ನಮಗೆ? ಗುರುಗಳು ಒಂದು ಮಾಧ್ಯಮ ಆಗಿರಬೇಕಂತೆ. ಇಲ್ಲಿರೋದನ್ನು ನಮ್ಮ ಬುದ್ಧಿಗೆ ಮುಟ್ಟಿಸುವಂತಹ ಮಾಧ್ಯಮ, ನಮ್ಮದು ಅನ್ನೋದು ಹೊಸದಾಗಿ ಸೇರಿಸಬಾರ್ದಂತೆ. ಆಗ ನಮಗೆ ಗೊಂದಲ ಶುರುವಾಗತ್ತಂತೆ. ಯಾವಾಗ ಅವರು ವೈಯಕ್ತಿಕವನ್ನು ಸೇರಿಸ್, ಇಬ್ಬರೂ ಸಹಿತ ಏನು ಮಾಡಿದ್ರು ಗುರುಗಳು, ಏನು ಹೇಳತ್ತೆ ಅದನ್ನು ಹೇಳಿದ್ರು ಅಷ್ಟೆ, ಏನು ತಿಳಿಸೋದನ್ನು ತಿಳಿಸಿದ್ರು ಅಷ್ಟೆ. ಅದಕ್ಕೋಸ್ಕರ ಇಲ್ಲಿ ಬುದ್ಧಿ ಏನಾದರೂ ನಾನು ಪರಮಾತ್ಮನನ್ನು ಅರಿತೀನಿ ಅಂತ ಹೊರಟದ್ದೇ ಆದರೆ ಎಂತಹ ಆಭಾಸ ಅಂದರೆ, ನನ್ನ ನಾಮಕರಣದಲ್ಲಿ ನನ್ನ ಮೊಮ್ಮಗ ತುಪ್ಪವನ್ನು ಬಡಿಸಿದಂತೆ. ಯಾಕೆ? ಬುದ್ಧಿ ಸಿಗಲ್ಲ. ಬುದ್ಧಿಗೂ ಕಾರಣನಾಗಿರುವಂತಹ ಪರಮಾತ್ಮನನ್ನು ಬುದ್ಧಿ ಹೇಗೆ ಅರಿಯೋಕ್ಕೆ ಸಾಧ್ಯ? ಆದರೆ ಬೇರೆ ಮಾರ್ಗ ಇಲ್ಲ. ಏನು ಹೇಳಿ? ಬೇರೆಯ ಮಾರ್ಗ ಇಲ್ಲ ನಮಗೆ. ಹೌದು, ಶಾಸ್ತ್ರ ಹೇಳುತ್ತೆ, ಯಾವಾಗ ಜ್ಞಾನ ಅನ್ನುವಂಥದ್ದು ಆಗತ್ತೋ ಆಗ ಗುರು ಶಿಷ್ಯ ಭೇದ ಹೊರಟು ಹೋಗುತ್ತೆ.
ಎಲ್ಲ ತ್ರಿಪುಟಿಗಳು ಹೊರಟು ಹೋಗುತ್ತೆ. ಹೌದು, ಹೊರಟು ಹೋಗುತ್ತೆ ಸರಿ, ಆದರೆ ಆ ಕ್ಷಣದವರೆಗೂ ಸಹಿತ ಭೇದ ನಮಗೂ ಉಂಟು. ಶಂಕರ ಭಗವತ್ಪಾದರು ಬ್ರಹ್ಮವು ಸತ್ಯವು ಜಗತ್ತು ಮಿಥ್ಯಾ ಅಂತ ಹೇಳಿದ್ದು ಹೇಗೆ ಅಂದರೆ, ಆ ಒಂದು ಪರಮಾರ್ಥ ಸ್ವರೂಪದಲ್ಲಿ ನಿಂತು ನೋಡಿದಾಗ ಬ್ರಹ್ಮವೊಂದೇ ಸತ್ಯ ರೂಪದಿಂದ ತೋರುತ್ತದೆ. ನಮ್ಮೆಲ್ಲರಿಗೂ ಸಹಿತ ಜಗತ್ತು ಮಿಥ್ಯಾ ಅಂತಲೇ ನಮಗೆ ತೋರಿಸ್ತಿರೋದು. ಏನು ಹೇಳಿ, ನಮ್ಮ ಜಗತ್ತು ಹೆಂಗೆ ತೇಗ್ತೋ, ನಮ್ಗೆ ಮಿಥ್ಯಾ ಅಂತ ತೋರ್ತೀವಿ, ಜಗತ್ತು ಸತ್ಯ ಅಂತಲೇ ತೋರ್ತಾ ಇದೆ. ಯಾವಾಗ ನಮಗೆ ಜಗತ್ತು ಮಿಥ್ಯಾ ಅಂತ ತೋರುತ್ತೆ ಹೇಳಿ? ಈಗ ನೀವು ಹೇಳ್ತಿರೋ ಸುಳ್ಳು ಅಂತ ಹೇಳೋದು ಕೂಡಲೇ ಹೆಂಗೆ ಸುಳ್ಳು ಅಂತ ಗೊತ್ತಾಯ್ತು ನನಗೆ? ಸತ್ಯ ಗೊತ್ತಾಗಿದೆ, ಅದಕ್ಕೆ ನೀವು ಹೇಳ್ತಿರೋ ಸುಳ್ಳು ಅಂತ ಗೊತ್ತಾಯ್ತು. ನಿಜವಾದ ಸತ್ಯವನ್ನು ಅರೆಯದೆ ನಾವು ಕೇವಲ ನೀವು ಹೇಳೋ ಸುಳ್ಳು 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 ಅಂದರೆ ತಪ್ಪದು. ಶಂಕರರು ಜಗತ್ತನ್ನು ಸುಳ್ಳು ಅಂತ ಹೇಳಿದ್ದು ಆ ಒಂದು ಪಾರಮಾರ್ಥಿಕ ದೃಷ್ಟಿಯಲ್ಲಿ ನೆಲೆ ನಿಂತವರಾಗಿ ಹೇಳಿದ್ರು. ನಮ್ಮೆಲ್ಲರಿಗೂ ಸಹಿತ ಎಂಥದ್ದು? ಜಗತ್ತು ಸತ್ಯ ರೂಪದಿಂದ ತೋರುತ್ತಿದೆ, ಸತ್ಯವಲ್ಲ. ಏನು ಹೇಳಿ? ತೋರ್ತಾ ಇದೆ. ಇಲ್ಲಿ ವಿಜ್ಞಾನವೂ ಸಹಿತ, ಮನಸ್ಸು ಅನ್ನೋದು ಏನಿದೆ, ನಮ್ಮ ಅಂತಃಕರಣ ಅನ್ನೋದು ಏನಿದೆ, ಆ ಅಂತಃಕರಣವೂ ಸಹಿತ ಯಾವ ಒಬ್ಬ ಪರಮಾತ್ಮನ ಆಧಾರದಿಂದಲೇ ಇದ್ದುಕೊಂಡಿದೆಯೋ, ಯಾವ ಅಂತಃಕರಣವೂ ಸಹಿತ ಆ ಪರಮಾತ್ಮನನ್ನು ಅರಿಯೋದಿಕ್ಕೆ ಆಗುತ್ತಾ ಇಲ್ಲವೋ, ಆ ನಿಜವಾದ ಪರಮಾತ್ಮನೇ ಅಂತರ್ಯಾಮಿಯಾಗಿದ್ದಾನೆ. ಅವನು ಏನು, ಎಲ್ಲ ಇಂದ್ರಿಯಗಳಿಗೂ ಸಹಿತ ಸಾಕ್ಷಿಯು ಅಂತ ಹೇಳಿದ ಹಾಗಾಯಿತು. ಉಪನಿಷತ್ತು ಹೇಳುವಂತಹ ಕ್ರಮವೇ ಈ ರೀತಿ. ಇದನ್ನೇ ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ಎಂಬ ಒಂದು ಹೆಸರನ್ನು ಕೊಟ್ಟರು. ಏನು ಪ್ರಕ್ರಿಯಾ ಎಂಬ ಶಬ್ದಕ್ಕೆ ಅರ್ಥ ಏನಪ್ಪ ಅಂದರೆ ಮೆಥಡ್ ಆಫ್ ಟೀಚಿಂಗ್, ತಿಳಿಸುವ ಕ್ರಮ. ಏನು ಹೇಳಿ? ಪ್ರಕ್ರಿಯಾ, ಈಗ ಅವಸ್ಥಾತ್ರಯ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಆತ್ಮಾನಾತ್ಮ ಪ್ರಕ್ರಿಯೆ, ವಿದ್ಯಾವಿದ್ಯೆ ಪ್ರಕ್ರಿಯೆ, ಎಲ್ಲ ಪ್ರಕ್ರಿಯಾ ಶಬ್ದ ಏನು ಹೇಳ್ತಿದೆ? ಈ ವಿಷಯ ದೃಗ್ದೃಶ್ಯ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ. ಈ ಪ್ರಕ್ರಿಯೆ ಏನು ಹೇಳ್ತಿದೆ? ಇವೆಲ್ಲ ಪ್ರಕ್ರಿಯಾ ಶಬ್ದ ದೃಕ್ಕು ಮತ್ತು ದೃಶ್ಯ ರೂಪದಿಂದ ಪರಮಾತ್ಮನ ವಿಷಯವನ್ನು ತಿಳಿಸ್ತಾ ಇದೆ. ಅವಸ್ಥಾತ್ರಯಗಳಿಂದ ಪರಮಾತ್ಮನ ವಿಷಯವನ್ನು ತಿಳಿಸ್ತಾ ಇದೆ. ಪಂಚಕೋಶಗಳ ಸಹಾಯದಿಂದ ಪರಮಾತ್ಮನನ್ನು ತಿಳಿಸ್ತಾ ಇದೆ. ಇಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಸ್ಥೂಲತ್ವದ ಕಡೆಯಿಂದ ಸೂಕ್ಷ್ಮತ್ವದ ಕಡೆಗೆ ಕರೆದುಕೊಂಡು ಹೋಗುತ್ತಾ ನಮ್ಮ ಅಂತಃಕರಣವನ್ನು ಪರಮಾತ್ಮನನ್ನು ತಿಳಿಸ್ತಿದೆ. ನೋಡು, ಆಕಾಶಾದಿ ಎಲ್ಲ ಹೇಳಿ ಭೂಮಿಗೆಲ್ಲ ಬಂದು, ನಂತರ ನಮ್ಮ ಇಂದ್ರಿಯಗಳಿಗೆಲ್ಲ ಬಂದು, ಕೊನೆಗೆ ಎಲ್ಲಿ ಬಂದು ನಿಂತ್ಕೊಂಡ್ರು ಯಾಜ್ಞವಲ್ಕ್ಯರು? ವಿಜ್ಞಾನಾತ್ಮನವರೆಗೂ ಸಹಿತ ಬಂದು ನಿಂತ್ಕೊಂಡ್ರು. ಇವನನ್ನೇ ಜೀವಾತ್ಮ ಅಂತ ಕರೆದ್ರು. ಏನು ಹೇಳಿ? ಈ ನಾನು ಅಂದುಕೊಳ್ತಿರೋದು ಯಾರನ್ನ ನಾವು ಅಂದರೆ ಈ ವಿಜ್ಞಾನಾತ್ಮನನ್ನೇ ನಾನು ನಾನು ಅಂತ ಅಂದ್ಕೊಳ್ತೀನಿ. ಬುದ್ಧಿಗೆ ಅಭಿಮಾನ ಅನ್ನುವಂಥದ್ದು ಅಷ್ಟು ಇದೆ. ಈಗ ನೋಡಿ ಎಷ್ಟು ತಾದಾತ್ಮ್ಯತೆ ನಮಗಿರುತ್ತೆ ಅಂದರೆ, ಅತಿ ಹೆಚ್ಚು ಬುದ್ಧಿಯೊಳಗೆ ತಾದಾತ್ಮ್ಯತೆಯನ್ನು ಹೊಂದಿರ್ತೀವಂತೆ. ಯಾರು ಬುದ್ಧಿಗೆ ಅಂದುಬಿಟ್ರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಬಂದಂತೆ ನೀವು ತುಂಬ ದಪ್ಪಗಿದ್ದೀರಾ ಅಂದರೆ ನಮಗೇನು ಬೇಜಾರಾಗಲ್ಲ. ನೀವು ದಪ್ಪಗಿದ್ದೀರಪ್ಪ, ಹಾಗಿದ್ದೀರಿ, ಯಾಕೆ? ಇರುವ ಸ್ವಭಾವ ಅದು. ಆದರೆ ಯಾಕ್ರಿ ನೀವು ಈ ರೀತಿ ಮಾಡಿಬಿಟ್ರಿ, ಏನಾದರೂ ಒಂದು ಚೂರು ಬುದ್ಧಿಗೆ ಸಂಬಂಧಪಟ್ಟಂತಹ ಯಾಕದು ನೀವು ಇದು ಮಾಡಿಬಿಟ್ರಿ, ಯಾಕೆ ಆ ರೀತಿ ಅಂದ್ಬಿಟ್ರೆ ಏನು ಅನಿಸುತ್ತೆ? ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಏನಾದ್ರು ಅಂದುಬಿಡ್ತೀವಿ. ಯಾಕೆ? ಬುದ್ಧಿಯ ತಾದಾತ್ಮ್ಯತೆ ಜಾಸ್ತಿ ನಮಗೆ. ಯಾಕೆ? ಪರಮಾತ್ಮನ ಮುಂದಿನ ಉಪಾಧಿ ಬುದ್ಧಿ. ಅದಕ್ಕೆ ಜೀವಾತ್ಮನೂ ಪರಮಾತ್ಮನೇ ಆಗಿರಬೇಕಾದರೆ ನಾವು ಅತಿ ಹೆಚ್ಚು ತಾದಾತ್ಮ್ಯತೆಯನ್ನು ಎಲ್ಲಿ ಹೊಂದಿರ್ತೀವಿ ಅಂದರೆ ಬುದ್ಧಿಯಲ್ಲೇ ಹೊಂದಿರ್ತೀವಿ. ಅತಿ ಹೆಚ್ಚು ನಾನು 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 ಅಂತ ಅಂದ್ಕೊಳ್ತೀವಿ. ಅಷ್ಟು ಬಾರಿ ನಾನುವನ್ನು ಆ ಬುದ್ಧಿಯೊಳಗೆ ಐಕಾತ್ಮತೆಯನ್ನು ಹೊಂದಿಯೇ ನಾನು ಅನ್ನುವ ಶಬ್ದವನ್ನು ಅಂದ್ಕೊತಿರ್ತೀವಿ ನಾವು. ಐಕ್ಯಾತ್ಮ ಆ ಒಂದು ಅದರೊಳಗೆ ಇದ್ದುಕೊಂಡೇ ನಾವೇನಂತೀವಿ? ನಾನು ಎಂಬ ಅಹಂಕಾರವನ್ನು ಹೊಂದಿರ್ತೀವಿ. ಇಷ್ಟೊಂದು ನಾನುವಿನ ತಾದಾತ್ಮ್ಯತೆ ಆ ಬುದ್ಧಿಯಲ್ಲಿ ಇರೋದ್ರಿಂದ ಯಾರಾದರೂ ನೀವು ತುಂಬ ಸುಳ್ಳು ಹೇಳ್ತೀರಾ ಅಂದ್ಬಿಟ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ನೀವು ಹೀಗೆ ಮಾಡ್ತೀರಾ? ಒಂದು ತಮಾಷೆ ಮಾಡಿಸಿದ್ರು ನಮ್ಮ ಗುರುಗಳು. ಏನು ಅಂದರೆ, ಈಗ ಉಪನ್ಯಾಸ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಪ್ರತಿನಿತ್ಯವೂ ಚೆನ್ನಾಗಿ ನಡೀತಿರುತ್ತೆ ಉಪನ್ಯಾಸ, ನಾವೇ ಮಾಡ್ತಿರುವಂಥದ್ದು. ಒಂದೊಂದು ದಿನ ಚೆನ್ನಾಗಿ ಆಗಲ್ಲಪ್ಪ, ವಿಷಯಕ್ಕೆ ಸಂಪರ್ಕ ಇರಲ್ಲ. ಎಲ್ಲ ದಿನವೂ ಚೆನ್ನಾಗಾಗಬೇಕು ಅಂದರೆ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ವಿಷಯಗಳನ್ನು ಪಟ್ಟಿ ಮಾಡ್ಕೊಂಡು ಬಂದಿದ್ರು ಸಹಿತ
ಎಲ್ಲೋ ಒಂದು ಕಡೆ ವಿಷಯ ಹಾರಿಬಿಡುತ್ತೆ, ಅದು ಏನೋ ಆಗತ್ತೆ. ಪ್ರತಿನಿತ್ಯವೂ ಒಬ್ಬರು ಮಹನೀಯರು ಬರ್ತಿದ್ರು, ಇವತ್ತು ಉಪನ್ಯಾಸ ತುಂಬ ಚೆನ್ನಾಗಿತ್ತಪ್ಪ ಅಂತ ನಮ್ಗೆ ಯಾರು ನೀವು ಹೇಳಿದಾಗ ನಾವೇನು ಹೇಳ್ತೀವಿ? ನಮ್ಮದೇನಿದೆ ಸ್ವಾಮಿ, ಆ ಗುರುಗಳ ಅನುಗ್ರಹ. ನಾವೇನು ಮಾಡ್ತೀವಿ? ಆ ಗುರುಗಳ ಅನುಗ್ರಹ ನಮ್ಮದೇನಿದೆ ಅಂತ ಹೇಳ್ಕೊಂಡು ಹೋಗ್ತೀವಿ. ಒಂದಿನ ನಿಜವಾಗ್ಲೂ ಚೆನ್ನಾಗಿರಲ್ಲ ಉಪನ್ಯಾಸ. ಆಗುವ ಮಹನೀಯರು ಬಂದು, ಇವತ್ತ್ಯಾಕೆ ಉಪನ್ಯಾಸ ತುಂಬ ಸಪ್ಪೆ ಆಯ್ತಲ್ಲ ಅಂತೇನಾದ್ರು ಹೇಳಿದ್ದೆ ಆದರೆ ತಕ್ಷಣ ನಾವೇನು ಉತ್ತರ ಕೊಡ್ತೀವಿ? ಪ್ರತಿನಿತ್ಯ ನೀವು ಗಮನ ಕೊಟ್ಟು ಕೇಳ್ತಿದ್ರೇನೋ, ಇವತ್ತು ಗಮನ ಕೊಟ್ಟಿಲ್ಲ ಅನಿಸುತ್ತೆ. ಏನು ಹೇಳ್ತೀವಿ ನಾವು? ಉತ್ತರ ಕೊಡ್ತೀವಿ, ಪ್ರತಿನಿತ್ಯ ನೀವು ಗಮನ ಕೊಟ್ಟು ಕೇಳ್ತಿದ್ರೇನೋ, ಇವತ್ತು ನೀವು ಗಮನ ಕೊಟ್ಟಿಲ್ಲ ಅನಿಸುತ್ತೆ. ಅಲ್ಲೂ ನಿಮ್ಮ ಮೇಲೆ ಹಾಕ್ತೀವಿ. ಅಂದರೆ ಎಷ್ಟು ತಾದಾತ್ಮ್ಯತೆ ನಮ್ಮ ಬಗ್ಗೆ ನಮಗೆ ಅಂತ. ಯಾವತ್ತೂ ನಾವು ನಮ್ಮ ಬುದ್ಧಿಯನ್ನು ನಾವು ಬಿಟ್ಟುಕೊಡೋದಿಲ್ಲ. ಯಾಕೆ? ಇಲ್ಲಿ ಹೇಳ್ತೀವಿ ನೋಡಿ, ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದ್ ಅಂತರಃ ಯಂ ವಿಜ್ಞಾನಂ ನ ವೇದ. ಯಾರು ಬುದ್ಧಿಯೊಳಗೆ ನಿಂತವನಾಗಿ ಆ ಬುದ್ಧಿಯ ಪರಿಪೂರ್ಣತ ತಾದಾತ್ಮ್ಯತೆಯನ್ನು ಹೊಂದಿದವನಾಗಿ ಅಂತಹ ಬುದ್ಧಿಯೂ ಸಹಿತ ಯಾರನ್ನ ಅರಿಯುತ್ತಾ ಇಲ್ಲವೋ ಅವನೇ ಅಂತರ್ಯಾಮಿಯು, ಅವನೇ ಅಮೃತನು. ನಿಮಗೆ ಈ ವಿಷಯವನ್ನು ಹೇಳಿದ ಕೂಡಲೇ ಒಂದು ಉದಾಹರಣೆಯನ್ನು ಕೊಡಬೇಕು. ಈಗ ನೋಡಿ, ಇಷ್ಟೆಲ್ಲ ಯಾಜ್ಞವಲ್ಕ್ಯರು ಹೇಳಿದಾಗ ನಮಗನಿಸುತ್ತೆ, ನೇರವಾಗಿ ಹೇಳಬಹುದಿತ್ತಲ್ಲ ಈ ಉಪದೇಶವನ್ನು. ಮುಂದೆ ಇನ್ನೊಂದು ಆತ್ಮಜ್ಞಾನದ ನೇರ ಉಪದೇಶ ಬರುತ್ತೆ, ಅದಕ್ಕಿಂತ ಮುಂಚಿನ ಉಪದೇಶ ಇದು. ಉಪನಿಷತ್ತಿಗೆ ನಾನು ಆನಂದ ಅಂತ ಗೊತ್ತೋ ಇಲ್ಲಪ್ಪ, ನಾನು ಆನಂದ ಅನ್ನೋದು ಗೊತ್ತೋ ಇಲ್ಲ ಉಪನಿಷತ್ತಿಗೆ? ಗೊತ್ತು. ಆದರೂ ಮೊದಲು ಅನ್ನಮಯವನ್ನೇ ಹೇಳ್ತು. ತೈತ್ತರೀಯದಲ್ಲಿ ಹೇಳಬೇಕಾದ್ರೆ, ನೀನು ಅನ್ನಮಯ ಕಣೋ, ನೀನು ಅನ್ನಮಯನಾಗಿದೆಯಾ, ಅನ್ನವೇ ಜಗತ್ತೆಲ್ಲವೂ ಅನ್ನದಲ್ಲೇ ಇದ್ದುಕೊಂಡಿದೆ, ಅನ್ನದಿಂದಲೇ ಆಗಿದೆ, ನೀನು ಅನ್ನವನ್ನೇ ಬ್ರಹ್ಮ ಅಂತ ತಿಳಿ. ಇನ್ನು ಸ್ವಲ್ಪ ದಿನ ವಿಚಾರವನ್ನು ಮಾಡಿದ ನಂತರ ಗುರುಗಳು ಹೇಳಿದ್ರು, ನೀನು ಪ್ರಾಣವೇ ಬ್ರಹ್ಮವಾಗಿದೆಯಾ, ಪ್ರಾಣದಿಂದಲೇ ಎಲ್ಲವೂ ಇದ್ದುಕೊಂಡಿದೆ, ಪ್ರಾಣವೇ ಈ ಜಗತ್ತಿಗೆ ಆಧಾರವಾಗಿದೆ. ಇನ್ನೂ ಸ್ವಲ್ಪ ದಿನ ಕಳೆದಾಗ ಮನಸ್ಸೇ ಬ್ರಹ್ಮವಾಗಿದೆ. ಅವನು ಹೇಳಬೇಕಾದ್ರೆ ಮನಸ್ಸಿನಿಂದಲೇ ಎಲ್ಲವೂ ಇದ್ದುಕೊಂಡಿದೆ, ಎಲ್ಲ ಇದಾಗಿದೆ. ಮತ್ತೆ ಇನ್ನೂ ಸ್ವಲ್ಪ ಹೇಳೋದು, ವಿಜ್ಞಾನಂ ಬ್ರಹ್ಮೇ ದಿವ್ಯ, ವಿಜ್ಞಾನವನ್ನೇ ಬ್ರಹ್ಮ ಅಂತ ತಿಳಿ, ಅದರಿಂದಲೇ ಜಗತ್ತೆಲ್ಲವೂ ಇದ್ದುಕೊಂಡಿದೆ, ಅದರೊಳಗೆ ಇದೆ. ನಂತರ ಆನಂದೋ ಬ್ರಹ್ಮೇ ದಿವ್ಯಜಾನಾತ್, ಈ ಬ್ರಹ್ಮವಲ್ಯರಾಗಬಹುದು, ಭೃಗುವಲ್ಯರಾಗಬಹುದು. ಆನಂದವನ್ನು ಬ್ರಹ್ಮ ಅಂತ ಹೇಳಿದ್ರು. ಆನಂದಕ್ಕೆ ಬಂದ ಕೂಡಲೇ ಉಪನಿಷತ್ತು ನಿಲ್ಲಿಸಿಬಿಡ್ತು. ಎಲ್ಲಿಯವರೆಗೂ ಹೇಳ್ತು? ಮೋದೋ ದಕ್ಷಿಣ ಪಕ್ಷ ಪ್ರಮೋದೋ ಉತ್ತರ ಪಕ್ಷ, ಇಲ್ಲೆಲ್ಲ ಹೇಳ್ತು. ಅಲ್ಲ, ಆನಂದೋ ಬ್ರಹ್ಮೇತಿ ವಿಜಾನಾತ್ ಹೇಳ್ತು. ನಂತರ ಸೈಷಾ ಭಾರ್ಗವೀವಾರುಣಿ ವಿದ್ಯಾ, ಅಲ್ಲಿಗೆ ನಿಲ್ಲಿಸಿಬಿಡ್ತು. ಉಪನಿಷತ್ತಿಗೆ ಆನಂದವೇ ಬ್ರಹ್ಮ ಅನ್ನೋದು ತಿಳಿದಿರಲಿಲ್ಲವೇ? ಯಾಕೆ ಉಪದೇಶಿಸಲಿಲ್ಲ? ಇಲ್ಲೂ ನೋಡಿ, ಯಾಜ್ಞವಲ್ಕ್ಯರು ಉದ್ದಾಲಕನ ಪ್ರಶ್ನೆಗೆ ನೇರವಾಗಿ ಆತ್ಮಜ್ಞಾನದ ಹೇಗೆ ಸೂತ್ರನ ವಿಷಯಕ್ಕೆ ಬಂದಾಗ ಬೆಳೆಸಲಿಲ್ಲ. ವಾಯುವೇ ಸೂತ್ರ ಅಂತ ಹೇಳಿದ ಕೂಡಲೇ ತಕ್ಷಣ ಒಪ್ಪಿಕೊಂಡು ಬಿಟ್ಟ. ಇಲ್ಲಿ ಅಂತರ್ಯಾಮಿಯ ವಿಷಯ ಬಂದಾಗ ಯಾಜ್ಞವಲ್ಕ್ಯರು ಇಷ್ಟೆಲ್ಲವನ್ನು ಮಾಡಿಕೊಂಡು ಬಂದು ಎಲ್ಲವನ್ನು ವಿಜ್ಞಾನಾತ್ಮವೇ ಎಲ್ಲವೂ ಆಗಿದ್ದಾನೆ, ಅವನೇ ಅಂತರ್ಯಾಮಿ ಆಗಿದ್ದಾನೆ ಅಂತ ಹೇಳೋದು. ಇದನ್ನೇ ಅಧ್ಯಾರೋಪ ಅಪವಾದ ಅಂತ ಕರೀತಾರೆ. ಸಾಂಪ್ರದಾಯಿಕ ರೀತಿಯಿಂದ ಹೇಳುವಂತಹ ಉಪದೇಶ ಏನು? ನಮಗೆ ಪರಮಾತ್ಮನೇ ಆನಂದವು ಅಂತ ತಿಳಿದಿದ್ದರೂ ಸಹಿತ ಮೊದಲು ನಮ್ಮ ಮೇಲೆ ಅನ್ನಮಯ ನೀನು ಅಂತ ಉಪನಿಷತ್ತು ಅಧ್ಯಾರೋಪವನ್ನು ಮಾಡಿತು. ನಂತರ ಅದೇ ಉಪನಿಷತ್ತೇ ನೀನು ಅನ್ನಮಯ ಅಲ್ಲ, ನೀನು ಪ್ರಾಣಮಯ ಅಂತ ಅನ್ನಮಯವನ್ನು ಅಪವಾದ ಮಾಡಿ ಪ್ರಾಣಮಯವನ್ನು ಅಧ್ಯಾರೋಪ ಮಾಡ್ತು. ನಂತರ ಅದೇ ಉಪನಿಷತ್ತೇ ನೀನು ಪ್ರಾಣಮಯ ಅಲ್ಲ ಅಂತ ಪ್ರಾಣಮಯವನ್ನು ಅಪವಾದ ಮಾಡಿ ನೀನು ಮನೋಮಯ ಅಂತ ಅಪವಾದ ಮಾಡ್ತು. ಮನೋಮಯವನ್ನು ಅಪವಾದ ಮಾಡ್ತು, ನೀನು ವಿಜ್ಞಾನ ಅಂತ ಮಾಡ್ತು. ಯಾಕೆ ಅಂದರೆ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ನಮ್ಮ ಅಂತಃಕರಣವನ್ನು ನಿಧಾನವಾಗಿ
ನಮ್ಮ ಸೂಕ್ಷ್ಮತ್ವದ ಕಡೆಗೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆಯಾಗಿದೆ. ಏನು ಹೇಳಿ? ಸೂಕ್ಷ್ಮತ್ವದ ಕಡೆಗೆ ಕರೆದುಕೊಂಡು ಹೋಗುವಂತಹ ಮತ್ತು ಸಮಸ್ತ ಉಪನಿಷತ್ತುಗಳು ಸಹಿತ ಈ ಒಂದು ಪ್ರಕ್ರಿಯೆ ಆಧಾರದ ಮೇಲೆಯೇ ಸಮಸ್ತ ಪ್ರಕ್ರಿಯೆಗಳು ನಿಂತಿದೆ. ಈ ಒಂದು ಪ್ರಕ್ರಿಯೆಯ ಬೆನ್ನೆಲುಬನ್ನಾಗಿಟ್ಟುಕೊಂಡೇ ಸಮಸ್ತ ಉಪದೇಶಗಳು ಸಹಿತ ಮುಂದುವರಿತಾ ಇದೆ. ಸಮಸ್ತ ಉಪದೇಶಗಳು ಸಹಿತ ಹೇಳ್ತಾ ಇದೆ. ನಂತರ ನೀನು ಆನಂದ ಅಂತ ಹೇಳುವಂಥದ್ದಾಗಿದ್ದರೂ ಸಹಿತ ಅನ್ನಮಯದಿಂದಲೇ ಆರಂಭ ಮಾಡ್ತು. ಇದೇ ಒಂದು ವಿಚಾರ ಸರಣಿಯನ್ನೇ ಯಾಜ್ಞವಲ್ಕ್ಯರೂ ಸಹಿತ ಇಲ್ಲಿ ಮೊದಲು ಅಧಿಭೂತವಾಗಿ ಹೇಳಿ ನಂತರ ಅಧ್ಯಾತ್ಮದ ವಿಚಾರಕ್ಕೆ ಬಂದು ಎಲ್ಲ ಇಂದ್ರಿಯಗಳಿಗಿಂತಲೂ ಸಹಿತ ಕಣ್ಣು, ಕಿವಿ, ಹೊರಗಿನ ಜ್ಞಾನೇಂದ್ರಿಯಗಳನ್ನೆಲ್ಲ ಹೇಳಿ ನಂತರ ಪ್ರಾಣವೃತ್ತಿಗಳನ್ನೆಲ್ಲ ಹೇಳಿ ನಂತರ ಕೊನೆಯದಾಗಿ ಬುದ್ಧಿಯವರೆಗೂ ಸಹಿತ ತಂದು ನಿಲ್ಲಿಸಿದರು. ಯಾವಾಗ ಬುದ್ಧಿಗೂ ಸೂಕ್ಷ್ಮನಾಗಿದ್ದಾನೆ ಎಂಬ ವಿಚಾರ ಗೊತ್ತಾಯಿತೋ ಆಗ ನೇರವಾಗಿ ಉಪದೇಶವನ್ನು ಯಾಜ್ಞವಲ್ಕ್ಯರು ಆರಂಭ ಮಾಡ್ತಾರೆ. ಎಂತಹ ಒಂದು ಉಪದೇಶ ಅಂದರೆ ಅಮೃತಃ ಅದೃಷ್ಟಃ ಅದೃಷ್ಟದ್ರಷ್ಟ ಅಶ್ರುತಶ್ರೋತ ಅಮತೋ ಮಂತ ಅವಿಜ್ಞಾತೋ ವಿಜ್ಞಾತ ನಾಣ್ಯತೋಸ್ತಿ ದ್ರಷ್ಟ ನಾಣ್ಯತೋಸ್ತಿ ಶ್ರೋತ ನಾಣ್ಯತೋಸ್ತಿ ಮಂತ ನಾಣ್ಯತೋಸ್ತಿ ವಿಜ್ಞಾತ ಯೇಷತ ಆತ್ಮ ಅಂತರ್ಯಾಮಿ ಅಮೃತಃ ಅತಃ ಅನಾದರ್ಥಂ ತಥೋ ಹ ಉದ್ದಾಲಕಃ ಆರುಣಿ ಉಪರರಾಮ. ಇದೇ ನಿಜವಾದಂತಹ ಉದ್ದಾಲಕ ಬ್ರಾಹ್ಮಣ ಅಂದರೆ ಇದೇ ಮಂತ್ರ. ಈ ಮಂತ್ರವೇ ಪ್ರಧಾನ ಉಪದೇಶ. ಇಷ್ಟು ದಿನ ನಿನ್ನೆ ಮತ್ತು ಇವತ್ತು ನಡೆದಿದ್ದು ಈ ಉಪದೇಶಕ್ಕೆ ಪೂರ್ವಭಾವಿ ಸಿದ್ಧತೆ. ಎಲ್ಲಿಂದ ಕರ್ಕೊಂಡು ಬಂದರು? ಯಾಜ್ಞವಲ್ಕ್ಯರು ನೀನು ಅವನು ಕಣ್ಣಿಗೂ ಕಣ್ಣಾಗಿದ್ದಾನೆ, ಕೇಳುವವನಿಗೂ ಕೇಳುವವನು, ಮನನ ಮಾಡುವವನಿಗೂ ಮನನ ಮಾಡುವವನು, ಯೋಚಿಸುವವನಿಗೂ ಯೋಚಿಸುವವನಾಗಿದ್ದಾನೆ, ಅಂತಹವನು ನಿನ್ನ ಅಂತರ್ಯಾಮಿಯಾಗಿದ್ದಾನೆ. ಅವನೇ ಅಮೃತವು, ಅವನೇ ನಿನ್ನ ನಮ್ಮ ಪ್ರಪಂಚದಲ್ಲಿರುವಂತಹ ಎಲ್ಲರ ಆತ್ಮಸ್ವರೂಪವೂ ಆಗಿದ್ದಾನೆ ಅನ್ನೋದು ಮಂತ್ರದ ಒಂದು ಅರ್ಥ. ಈ ಒಂದು ಮಂತ್ರದ ಅರ್ಥವನ್ನು ನಾವು ತೆಗೆದುಕೊಂಡಾಗ ಈ ಒಂದು ಮಂತ್ರದ ಮೇಲೆಯೇ ಅಂತರ್ಯಾಮ್ಯಧಿಕರಣ ಅಂತಲೇ ಸೂತ್ರಭಾಷ್ಯದಲ್ಲಿ ಒಂದು ದೊಡ್ಡ ಅಧಿಕರಣವೇ ಹೊರಟಿದೆ. ಅಧಿಕರಣ ಅಂದರೆ ಹೊಸ ವಿಷಯಗಳನ್ನು, ಎಷ್ಟು ವಿಷಯಗಳು ಇದೆಯೋ, ಎಲ್ಲೆಲ್ಲಿ ನಮಗೆ ಸಂಶಯಗಳು ಬರುತ್ತೋ, ಶ್ರುತಿಗೂ ಮತ್ತು ಸ್ಮೃತಿಗೂ. ಸ್ಮೃತಿ ಅಂದರೆ ಗೀತೆ, ಶ್ರುತಿ ಅಂದರೆ ಉಪನಿಷತ್ತು. ಆ ಉಪನಿಷತ್ ವಾಕ್ಯಗಳಿಗೆ ಎಲ್ಲೆಲ್ಲಿ ಸಂಶಯಗಳು ಬರುತ್ತೋ ಆ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಬಾದರಾಯಣ ಆಚಾರ್ಯರು ವೇದಾಂತ ಸೂತ್ರಗಳನ್ನು ಮಾಡಿದ್ದಾರೆ. ಆ ವೇದಾಂತ ಸೂತ್ರಗಳೊಳಗೆ ಒಟ್ಟು 1ನೇ ಅಧ್ಯಾಯದ 2ನೇ ಪಾದದ 5ನೇ ಅಧಿಕರಣಕ್ಕೆ ಹೆಸರು ಅಂತರ್ಯಾಮ್ಯಧಿಕರಣ ಅಂತ. ಎಷ್ಟು ಚೆನ್ನಾಗಿ ಈ ವಿಚಾರವನ್ನು ಪೂಜ್ಯ ಶಂಕರ ಭಗವತ್ಪಾದರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಉಪಕ್ರಮ ಮಾಡಿ ಬಿಡೋಣ, ನಾಳೆ ಮುಂದುವರಿಸೋಣ. ಯಾಕಂದರೆ ಇಲ್ಲಿ ಅಂತರ್ಯಾಮಿ ಅಂತ ಅಧಿಭೂತಗಳನ್ನೂ ಹೇಳಿತು, ಅಧ್ಯಾತ್ಮವನ್ನೂ ಹೇಳಿತು, ಪ್ರಾಣಾದಿಗಳನ್ನೂ ಹೇಳಿತು, ಆಕಾಶಾದಿಗಳನ್ನು ಹೇಳಿತು, ಕೊನೆಗೆ ಎಲ್ಲಕ್ಕೂ ಒಳಗಿರುವವನು ಅಂತಲೂ ಹೇಳಿತು. ಹಾಗಾದರೆ ಯಾರು ಅಂತರ್ಯಾಮಿ? ಪೂರ್ವಪಕ್ಷಿಯ ಒಂದು ಸಂಶಯದ ಪ್ರಕಾರ ಯಾರು ಅಂತರ್ಯಾಮಿ ಅಂತ ಹೊಸ ಶಬ್ದವನ್ನು ಬೇರೆ ಹುಟ್ಟಾಕ್ಬಿಡ್ತು. ನೋಡಿ, ಬರೀ ಆತ್ಮ, ಕೆಲವು 2 ಶಬ್ದಗಳಲ್ಲೇ ನಮ್ಮ ಅಂತಃಕರಣ ಅಷ್ಟು ವಿಲವಿಲ ಒದ್ದಾಡ್ತಾ ಇದೆ. ಈಗ ಅಂತರ್ಯಾಮಿ ಒಂದು ಉಪಲಕ್ಷಣ ಬೇರೆ ಅವನಿಗೆ ಅಂತ. ಈಗ ಬಿಡೌಜ ಅಂದ್ರಪ್ಪ ಅವರು. ಈಗ ಬಿಡೌಜ ಅನ್ನೋ ಶಬ್ದಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಯ್ತಿಲ್ಲ ಗೊತ್ತಾಗಲಿ. ಅದೇ ಇಂದ್ರ ಅಂದರು. ಇಂದ್ರನಿಗೆ ಬಿಡೌಜ ಅಂತ ಪರ್ಯಾಯ ಪದ. ಈಗ ಸೂರ್ಯನಿಗೆ ಆದಿತ್ಯ ಅಂತ. ಹಾಗೆ ಕೆಲವೇ ಶಬ್ದವಾದಂತಹ ಆತ್ಮ, ಬ್ರಹ್ಮ, ಪರಮಾತ್ಮ ಈ ಶಬ್ದಗಳನ್ನು ಇಟ್ಟುಕೊಂಡೇ ಇಷ್ಟೆಲ್ಲ ನಮ್ಮ ಅಂತಃಕರಣಗಳು ಯಾರಪ್ಪ ಅಂತ ಹೊಡೆದಾಡ್ತಿದೆ.
ಹೊಸ ಶಬ್ದ ಬೇರೆ ಅಂತರ್ಯಾಮಿ ಅಂತ. ಪೂರ್ವಪಕ್ಷಿ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾನೆ ಅಂದರೆ, ಈ ಅಂತರ್ಯಾಮಿ ಅಂತರ್ಯಾಮಿ ಅನ್ನೋ ಹೊಸ ಶಬ್ದ ಇದೆಯಲ್ಲಪ್ಪ, ನಿಜವಾದ ಅಂತರ್ಯಾಮಿ ಯಾರು? ಆ ಅಂತರ್ಯಾಮಿಗಳು ಎಲ್ಲರೂ ಇದ್ದಾರೆ ಅಂತ ಬೇರೆ ಹೇಳಿಬಿಟ್ರಿ ನೀವು. ಆ ಒಬ್ಬ ಪರಮಾತ್ಮನಲ್ಲಿಯೇ ಎಲ್ಲವೂ ಇದ್ದಾನೆ ಅಂತ ಹೇಳಿಬಿಟ್ರಿ. ಅಷ್ಟೇ ಅಲ್ಲ, ಅವನು ಯಾವುದನ್ನೂ ಕೇಳೋದಿಲ್ಲ, ಎಲ್ಲವನ್ನೂ ಕೇಳೋನು. ಅವನು ಯಾವುದನ್ನೂ ನೋಡುವುದಿಲ್ಲ, ಎಲ್ಲವನ್ನೂ ನೋಡೋನು. ಶ್ವೇತಾಶ್ವತರ ಉಪನಿಷತ್ತು ಹೇಳದು, ಏನು ಹೇಳದು? ಅಪಾಣಿಪಾದ ಜವನೋ ಗೃಹೀತ. ಕಾಲಿಲ್ವಂತೆ ಓಡ್ತಾ ಇದ್ದಾನಂತೆ, ಕೈ ಇಲ್ವಂತೆ ಎಲ್ಲವನ್ನೂ ಹಿಡ್ಕೊಂಡಿದ್ದಾನಂತೆ, ಕಣ್ಣಿಲ್ವಂತೆ ಎಲ್ಲವನ್ನೂ ನೋಡ್ತಾ ಇದ್ದಾನಂತೆ. ಲೋಕದ ಅನುಭವಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಈ ಅಂತರ್ಯಾಮಿ ಎಂಬ ಶಬ್ದವನ್ನು ಹಾಕಿಕೊಂಡಾಗ ನಾಣ್ಯತೋಸ್ತಿ ದ್ರಷ್ಟ, ಇವನನ್ನು ಬಿಟ್ಟು ಇನ್ನೊಬ್ಬನು ನೋಡೋದಿಕ್ಕೆ ಸಾಧ್ಯವೇ ಇಲ್ಲ, ಇವನನ್ನು ಬಿಟ್ಟು ಮತ್ತೊಬ್ಬನು ಕೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಇವನೇ ಎಲ್ಲವನ್ನೂ ಕೇಳ್ತಾ ಇದ್ದಾನೆ, ಇವನೇ ಎಲ್ಲವನ್ನೂ ಮಾಡ್ತಿದ್ದಾನೆ ಅಂದಾಗ ಪೂರ್ವಪಕ್ಷಿ ಒಂದು ಸಂಶಯವನ್ನು ಹಾಕ್ತಾನೆ. ಇಡೀ ಸೂತ್ರ ಭಾಷ್ಯದಲ್ಲಿ ಇದೇ ವಿಷಯ. ಏನು ವಿಷಯ ಅಂದರೆ, ಮೊದಲಿಗೆ ಒಂದು ಶ್ರುತಿ ವಾಕ್ಯವನ್ನು ತಗೊಳ್ತಾರೆ, ಅದರ ಮೇಲೆ ಏನು ಸಂಶಯ ಬರಬಹುದು ಅಂತ ಪೂರ್ವಪಕ್ಷಿಯ ಬಾಯಿಯಲ್ಲಿ ಹಾಕಿಸ್ತಾರೆ. ನಂತರ ಸಿದ್ಧಾಂತಿಯ ಪೂರ್ವಪಕ್ಷಿ ಹಾಕಿದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ. ಇದು ಒಂದು ಪದ್ಧತಿ, ಸೂತ್ರ ಭಾಷ್ಯದ ಪದ್ಧತಿ. ಹೀಗಿದ್ದಾಗ ಇಲ್ಲಿ ಪೂರ್ವಪಕ್ಷಿಯ ಭಾವ ಏನು ಅಂದರೆ, ಮೊದಲಿಗೆ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದ್ದಾಗ ಸಾಕಾಗಿತ್ತು. ಎಲ್ಲವೂ ಅವನೇ ಆಗಿದ್ದಾನಪ್ಪ, ಅವನಿಂದಲೇ ಎಲ್ಲವೂ ಉಂಟಾಗಿದೆ ಅಂತ ಹೇಳಿದ್ರು. ಮತ್ತು ಇಷ್ಟು ಪಟ್ಟಿಗಳನ್ನು ಮಾಡಿತು, ಪ್ರಾಣಾದಿ ಪಟ್ಟಿಗಳನ್ನು ಮಾಡಿತು, ಆಕಾಶಾದಿ ಪಟ್ಟಿಗಳನ್ನೆಲ್ಲವನ್ನೂ ಮಾಡಿತು. ಹೀಗೆ ಪಟ್ಟಿಯನ್ನು ಮಾಡಿದಾಗ ಅಂತರ್ಯಾಮ್ಯಧಿದೈವೇಶು ತದ್ಧರ್ಮ ವ್ಯಪದೇಶಾತ್ ಅಂತ ಮೊದಲನೆಯ ಸೂತ್ರ ಆರಂಭ ಆಗುತ್ತೆ. ಈ ಅಂತರ್ಯಾಮಿ ಅಂತ ಹೇಳಿದಾಗ ಅಧಿದೈವತೆಗಳಲ್ಲಿರುವಂತಹ ಅಂತರ್ಯಾಮಿಯು ಯಾರು, ಮತ್ತು ಇಲ್ಲಿ ಹೇಳಿರುವಂತಹ ಕೆಲವು ಧರ್ಮಗಳನ್ನು ಹೇಳಿದೆ. ಧರ್ಮಗಳು ಅಂದರೆ ಏನು? ಕೇಳದೇ ಇರುವವನು, ನೋಡದೇ ಇರುವವನು, ಮುಟ್ಟೋದಿಕ್ಕೆ ಆಗದೇ ಇರುವವನು, ಇವೆಲ್ಲವೂ ಏನು? ಅವನ ಧರ್ಮಗಳು. ನೋಡಿ, ರಾಮನ ಧರ್ಮಗಳನ್ನು ನಾವು ಹೇಳಬಹುದು, ರಾಮನ ಗುಣಗಳನ್ನು. ಸತ್ಯಸಂಧನು, ಧರ್ಮಾತ್ಮನು, ಪಿತೃವಾಕ್ಯ ಪರಿಪಾಲಕನು, ಏಕಪತ್ನಿ ವ್ರತಸ್ಥನು ಅಂತ ಹೇಳಿದಾಗ ರಾಮನಿಗೊಂದು ಸಾಕಾರ ಮೂರ್ತಿ ಇದೆ, ಅವನಿಗೆ ಏನು ಹೇಳಿದ್ರು ಅವನ ಧರ್ಮಗಳು ಒಪ್ಪತ್ತೆ. ಈ ಪರಮಾತ್ಮನಿಗೆ ನಾವು ಧರ್ಮಗಳನ್ನು ಹೇಳಬೇಕು. ಏನು ಧರ್ಮ? ನೋಡೋಕ್ಕಾಗದೇ ಇರೋನು, ಮುಟ್ಟಕ್ಕಾಗದೇ ಇರೋನು, ಕೇಳಕ್ಕಾಗದೇ ಇರೋನು, ಮನಸ್ಸು ಮುಟ್ಟಕ್ಕೆ, ಇದೊಂದು ಧರ್ಮಗಳ? ನಾವು ಒಬ್ಬನಿಗೆ ಧರ್ಮ ಅಂತ ಅಂದುಕೊಂಡಾಗ ಅವನ ಗುಣಗಳು ಅಂತ ಹೇಳ್ತೀವಿ. ಇಲ್ಲೇನು ಗುಣಗಳು ಇವಂದೋ? ನೀವೇನೇನು ತಿಳ್ಕೋತಿದ್ದೀರಾ, ಅವನು ತಿಳಿಯಕ್ಕಾಗದೇ ಇರೋನು, ಅದೃಶ್ಯಂ, ಅಗ್ರಾಹ್ಯಂ, ಅವರ್ಣಂ, ಬಣ್ಣ ಇಲ್ಲದೆ ಇರೋನು, ಅಚಕ್ಷು, ಕಣ್ಣಿಲ್ಲದೆ ಇರೋನು, ತದ್ ಅಪಾಣಿಪಾದಂ, ಕೈ ಕಾಲುಗಳು ಇಲ್ಲದೆ ಇರೋನು, ನಿತ್ಯಂ, ಯಾವಾಗಲೂ ಇರುವವನು, ವಿಭುಂ, ತುಂಬ ದೊಡ್ಡದಾಗಿರುವವನು, ಸುಸೂಕ್ಷ್ಮಂ, ತುಂಬ ಚಿಕ್ಕದಾಗಿರುವವನು, ಒಂದೊಂದಕ್ಕೂ ಸಂಬಂಧವೇ ಇಲ್ಲ. ಇದನ್ನು ಪರಮಾತ್ಮನ ಲಕ್ಷಣ ಅಂತ ಬೇರೆ ಹೇಳಿಬಿಟ್ವಿ ನಾವು. ಇಲ್ಲಿ ಉಪನಿಷತ್ತು ಏನು ಹೇಳ್ತೋ? ಅದೃಷ್ಟೋ ದ್ರಷ್ಟ, ಅಶ್ರುತ ಶ್ರೋತ, ಅಮತೋ ಮಂತ, ಅವಿಜ್ಞಾತೋ ಅವಿಜ್ಞಾತ, ನಾಣ್ಯತೋಸ್ತಿ ದ್ರಷ್ಟ, ನಾಣ್ಯತೋಸ್ತಿ ಮಂತ, ನಾಣ್ಯತೋಸ್ತಿ ವಿಜ್ಞಾತ. ಎಂಥದ್ದು? ಇವನು ನೋಡದೇ ಇರುವವನಾಗಿ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಕೇಳದೇ ಇರುವವನಾಗಿ ಎಲ್ಲವನ್ನೂ ಕೇಳ್ತಾ ಇದ್ದಾನೆ. ಇಷ್ಟು ಹೇಳಿ ಸಾಕಾಗಿಲ್ಲ. ಇವನೊಬ್ಬನೇ ಕೇಳ್ತಾನೆ, ಇವನೊಬ್ಬನೇ ನೋಡ್ತಾನೆ. ಹಿಂದೆ ನೋಡದೇ ಇರುವವನಾಗಿ ನೋಡ್ತಾನೆ ಹೇಳಿದ್ರು, ಅದರ ಮುಂದಿನ ವಾಕ್ಯದಲ್ಲೇ ಇವನು ಬಿಟ್ಟು ಇನ್ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋರು. ಇಷ್ಟು ವಿಷಯ ವಾಕ್ಯಗಳನ್ನು ಇಟ್ಟುಕೊಂಡು ನಿಜವಾದಂತಹ ಅಂತರ್ಯಾಮಿ ಯಾರು
ಆ ಪರಮಾತ್ಮನು ಹೇಗೆ ನಮ್ಮೆಲ್ಲರ ಅಂತರ್ಯಾಮಿ ಸ್ವರೂಪದವನು ಆಗಿದ್ದಾನೆ. ಈ ವಿಷಯ ವಾಕ್ಯವನ್ನು ಇಟ್ಟುಕೊಂಡು ಈ ಮುಂದಿನ ಒಂದು ಘಟ್ಟ, ಪ್ರಧಾನ ಆತ್ಮೋಪದೇಶದ ಘಟ್ಟ ಹೊರಡತ್ತೆ. ಹೇಗೆ ಸೂತ್ರ ಭಾಷ್ಯದಲ್ಲಿ ಪರಮ ಪೂಜ್ಯ ಶಂಕರ ಭಗವತ್ಪಾದರು ಆ ಸಿದ್ಧಾಂತದ ವಿಶೇಷಗಳನ್ನು ತೋರಿಸಿದ್ದಾರೆ ಮತ್ತು ಆ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಆ ಪರಮಾತ್ಮ ಜ್ಞಾನವನ್ನು ಯಾವ ರೀತಿಯಾಗಿ ಅಭ್ಯಸಿಸಿದರೆ, ಯಾಕಂದರೆ ಕೇವಲ ಸಿದ್ಧಾಂತವನ್ನೇ ಓದಿಬಿಟ್ರೆ ನಮ್ಮ ಅಂತಃಕರಣ ಹಿಡಿಯಲ್ಲ. ಸಾಧನೆಗಳ ಜೊತೆಗೆ ಸಿದ್ಧಾಂತವನ್ನು ಓದಬೇಕು. ಸಾಧನೆಗಳೇ ಇಲ್ಲದೆ ಹೋದರೆ ಸಿದ್ಧಾಂತದ ಒಂದು ಎಷ್ಟು ಓದಿದ್ರೂ ಉಪಯೋಗ ಇಲ್ಲ. ಸ್ವಲ್ಪ ಮಟ್ಟಿಗೆ ವೇದಾಂತ ವಾಕ್ಯಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಎಷ್ಟು ಸಾಧನೆಗಳನ್ನು ಇಟ್ಟುಕೋಬೇಕು ಮತ್ತು ಈ ಉಪದೇಶದ ಪ್ರಧಾನ ಉಪದೇಶದ ಘಟ್ಟವನ್ನು ನಾಳೆಯ ಉಪನ್ಯಾಸದಲ್ಲಿ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಈ ಘಟ್ಟವನ್ನು ಮಂಗಳ ಮಾಡ್ತೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.